ओम शांति। ओम शांति। बाबा, आज तुम बच्चे कौन सा डिंडोरा पिटाते हो और समझाते हो दूसरों को, क्या करते हो ये सुना रहे। सारा जो लहर है मुरली की, विश्व की आत्माओं को ये पक्का कराओ कि दैवी राजधानी स्थापन हो रही। जब स्थापना हो रही है तो विनाश भी होना है, तो कोई फिक्र की बात नहीं। ನೀವು ಯಾವ ಚಿಂತೆ ಮಾಡಂಗಿಲ್ಲ ಅನ್ನೋ ಮಾತೇನಿದೆ, ಮನುಷ್ಯರಿಗೆ ಒಂದು ಆಶ್ವಾಸನೆ ಕೊಡೋದೇನಿದೆ, ಇದನ್ನು ಎಲ್ಲರಿಗೆ ಹೇಳ್ಕೊಂಡು ಬನ್ನಿ. ಬಾಬಾ ಸೃಷ್ಟಿಗೆ ಬಂದ್ರಂದ್ರೆ ಅನೇಕ ಧರ್ಮಗಳ ವಿನಾಶ, ಒಂದು ಸದ್ಧರ್ಮದ ಸ್ಥಾಪನೆ। ಅನೇಕ धर्मों का विनाश और धर्म स्थापना तो होती है ना, तो राज्य स्थापना भी होती है। ಬಾಬಾ ಯಾವ ಡಂಗೂರ ಸಾರ್ತೀರಾ, ಎಲ್ಲರಿಗೆ ತಿಳಿಸ್ಕೊಡ್ತೀರಾ ಅಂದ್ರೆ ದೈವಿ ಸ್ವರಾಜ್ಯದ ರಾಜಧಾನಿ ಸ್ಥಾಪನೆ ಆಗ್ತಿದೆ। ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಂದ್ರೆ ಧರ್ಮ ಸ್ಥಾಪನೆ ಆಗ್ತಿದೆ ಅಂತ। ಧರ್ಮ ರಾಜ್ಯ ಸ್ಥಾಪನೆ ಆದಾಗ ಹಳೆದರ ವಿನಾಶ ಆಗ್ಲೇಬೇಕಂದ್ರೆ ನೀವು ಯಾರು ಚಿಂತೆ ಮಾಡಂಗಿಲ್ಲ। ಈ ಮಾತನ್ನ ಎಲ್ಲರಿಗೆ ಹೇಳ್ತಾ ಹೋಗಿ। मीठे बच्चे, तुम इस रूहानी यूनिवर्सिटी के स्टूडेंट हो। तुम्हारा काम है सारी यूनिवर्स को बाप का मैसेज देना। ತುಂಬಾ ಇಂಪಾರ್ಟೆಂಟ್ ಮಾತೇನು ಹೇಳ್ತಿದ್ದಾರೆ ಬಾಬೋರು, ಮಧುರವಾದಂತ ಮಕ್ಕಳೇ, ನೀವೀ ಆತ್ಮೀಯ ಯೂನಿವರ್ಸಿಟಿಯ ಸ್ಟೂಡೆಂಟ್ ಆಗಿದ್ದೀರಾ। ನಿಮ್ಮ ಕೆಲಸನೇ ಆಗಿದೆ ಇಡೀ ಯೂನಿವರ್ಸ್ಗೆ ತಂದೆಯ ಮೆಸೇಜ್ ಏನಿದೆ ನೀವು ಕೊಡಬೇಕಾಗಿದೆ। ತುಂಬಾ ಇಂಪಾರ್ಟೆಂಟ್ ಇಶ್ಯೂ। ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಂದ್ರೆ ಓದೋದೇ ನಮ್ಮ ಕೆಲಸ। ಅಟೆನ್ಷನ್ ಪ್ಲೀಸ್। ಎಲ್ಲರಿಗೂ ಅನ್ನಿಸ್ತಿದ್ಯಾ ನಾನು ಗಾಡ್ಲಿ ಸ್ಟೂಡೆಂಟ್ ಅಂಡ್ ಲಾಡ್ಲಾ ಸ್ಟೂಡೆಂಟ್, ಭಗವಂತ ನಂಗೆ ಓದಿಸ್ತಾ ಇದ್ದಾರೆ। तो अभी तुम बच्चे कौन सा डिंडोरा पीटते और कौन सी बात समझाते। ನೀವು ಮಕ್ಕಳು ಯಾವ ರೀತಿ ಯಾವ ಮಾತಿನ ಡಂಗೂರ ಬಾರಿಸೋದಲ್ದೆ ಇನ್ನ ಏನ್ ಮಾಡ್ತೀರಾ, ತಿಳಿಸ್ಕೊಡ್ತೀರಾ। तुम डिंडोरा पीटते हो कि ये नई दैवी राजधानी फिर से स्थापन हो रही है, अनेक धर्मों का विनाश होना है। तुम सबको समझाते हो कि सब बेफिक्र रहो, ये इंटरनेशनल रोला है, लड़ाई जरूर लगनी है, इसके बाद दैवी राजधानी आएंगी। ನೀವು ಮಕ್ಕಳು ಈ ಮಾತನ್ನ ಎಲ್ಲರಿಗೆ ಪಕ್ಕಾ ಮಾಡಬೇಕು। ದಂಡೋರ ಅಂದ್ರೆ ಪುನಃ ಪುನಃ ಎಲ್ಲರ ಬುದ್ಧಿಗೆ ಹಾಕೋದು। ಹೊಸ ರಾಜಧಾನಿ ಅದು ಎಂಥದ್ದು, ದೈವಿ ರಾಜಧಾನಿ ಸ್ಥಾಪನೆ ಆಗ್ತಿದೆ ಪುನಃ। ಅನೇಕ ಧರ್ಮಗಳ ವಿನಾಶ ಆಗ್ಬೇಕಾಗಿದೆ। ನೀವೆಲ್ಲರಿಗೆ ಹೇಳ್ತೀರಾ, ನೀವೆಲ್ಲ ನಿಶ್ಚಿಂತರಾಗಿ ಚಿಂತೆ ಮಾಡಬೇಡಿ, ಇದು ಇಂಟರ್ನ್ಯಾಷನಲ್ ಇಡೀ ವಿಶ್ವದ ಮಾತಾಗಿದೆ। ಯುದ್ಧ ಆಗಲೇಬೇಕು, ಅದರ ನಂತರ ದೈವಿ ರಾಜಧಾನಿ ಸ್ಥಾಪನೆ ಆಗ್ಬೇಕು। ಅಂದ್ರೆ ಇದು ವಿನಾಶ ಸುಖದಾಯಿ, ವಿನಾಶದಲ್ಲಿ ಅದರ ರಿಸಲ್ಟ್ ಏನಿದೆ, ಪರಿಣಾಮ ಅದು ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಅನ್ನೋ ಮಾತು। ಅಂಡ್ ಆಶಾ ಕಿರಣ ಏನು, ದೈವಿ ಸ್ವರಾಜ್ಯ, ನಮ್ದೇನು ರಾಜಧಾನಿ ಇದೆ ಅದ್ರ ಜೊತೆಗೆ ಧರ್ಮ ಸ್ಥಾಪನೆ ಆಗ್ತಿದೆ। ओम शांति। यह है रूहानी यूनिवर्सिटी। सारे यूनिवर्स की जो भी आत्माएं है यूनिवर्सिटी में, इस यूनिवर्सिटी में कौन पढ़ती है, आत्माएं ही पढ़ती है। यूनिवर्स अर्थात विश्व अब कायदे अनुसार यूनिवर्सिटी अक्षर तुम बच्चों का है। यह है रूहानी यूनिवर्सिटी, जिस्मानी यूनिवर्सिटी होती ही नहीं। ये एक ही गॉड फादरली यूनिवर्सिटी है, सभी आत्माओं को लेसन मिलता है। तुम्हारा ये पैगाम कोई ना कोई प्रकार के सबको जरूर पहुंचना चाहिए, मैसेज देना है। और ये मैसेज बिल्कुल सिंपल है।
ಅಂದ್ರೆ ಇದು ಆತ್ಮಗಳ ಯೂನಿವರ್ಸಿಟಿ, ಎಲ್ಲಿ ಆತ್ಮಗಳು ಓದ್ತಿದ್ದಾರೆ. ಆತ್ಮಗಳಿಗೆ ಆತ್ಮಗಳ ತಂದೆ ಅಂದ್ರೆ ನಿರಾಕಾರಿ ಆತ್ಮಗಳಿಗೆ ನಿರಾಕಾರಿ ತಂದೆನೇ ಓದಿಸೋದು. ಇದು ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಅಂತ ಇದಕ್ಕೆ ಹೇಳಲಾಗುತ್ತೆ. ಆಕ್ಚುಲಿ ಜಿಸ್ಮಾನಿ ಶರೀರದ ಈ ವಿದ್ಯೆ ಏನು ಯೂನಿವರ್ಸಿಟಿಗಳಿದೆ, ಹೆಸರಿಗೆ ಯೂನಿವರ್ಸಿಟಿ, ಇಡೀ ಯೂನಿವರ್ಸ್ ವಿಶ್ವಕ್ಕೆ ಏನಾದರೂ ಉದ್ಧಾರ ಮಾಡೋ ಕೆಲಸ, ಇಡೀ ವಿಶ್ವಕ್ಕೆ ಏನಾದರೂ ಅಲ್ಲಿ ಸಂದೇಶ ಇದೆಯಾ? ಇಲ್ಲಲ್ಲ. ಸೊ ಇಡೀ ವಿಶ್ವಕ್ಕೆ ಸಂದೇಶ ಕೊಡೋ ಯೂನಿವರ್ಸಿಟಿ ಅಂದ್ರೆ ನಿಮ್ಮದಾಗಿದೆ. ಮೆಸೇಜು ಸಿಂಪಲ್ ಆಗಿದೆ, ಯಾಕೆಂದ್ರೆ ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ. ಪ್ರತಿಯೊಬ್ಬರಿಗೆ ನೀವೇನು, ನೀವ್ಯಾರ ಮಕ್ಕಳು ಅನ್ನೋದು ಗೊತ್ತಾಗ್ಬೇಕು. बच्चे जानते हैं वो हमारा बेहद का बाप है जिसको सब याद करते, ऐसे भी कहे वो हमारा बेहद का माशूक है जो भी विश्व में जीवात्माएं है वो उस माशूक को याद जरूर करती है. ये पॉइंट्स अच्छी रीति धारण करनी है. ನೀವು ಮಕ್ಕಳಿಗೆ ಗೊತ್ತಿದೆ, ಜಗತ್ತಲ್ಲಿ ಬೇಹದ್ ತಂದೆ ಒಬ್ಬರೇ ಯಾರನ್ನ ಜಗತ್ತು ನೆನಪು ಮಾಡುತ್ತೆ. ಎಲ್ಲರ ಹೃದಯದ ದಿಲಾರಾಮ್ ಪ್ರಿಯತಮ ಯಾರಿದ್ದಾರೆ ಅದು ಒಬ್ಬರೇ ಶಿವ ಬಾಬಾ. ಯಾರನ್ನ ಇಡೀ ಜಗತ್ತು ನೆನಪು ಮಾಡುತ್ತೆ ಅಂದ್ರೆ ನೀವು ಇದರ ಧಾರಣೆ ಚೆನ್ನಾಗಿ ಮಾಡಬೇಕು. जो फ्रेश बुद्धि होंगे वो अच्छी रीति धारण कर सकेंगे. यूनिवर्स में जो भी आत्माएं है उन सब का बाप एक ही है. यूनिवर्सिटी में तो मनुष्य ही पढ़ेंगे ना. अभी तुम बच्चे जानते हो हम ही 84 जन्म लेते हैं. 84 की लाख की कोई बात ही नहीं. यूनिवर्स में जो भी आत्मा है इस समय सब पतित है. यही चीची दुनिया दुखधाम. ಅಂದ್ರೆ ಫ್ರೆಶ್ ಬುದ್ಧಿಯವರೇ ಈ ಮಾತುಗಳನ್ನ ಧಾರಣೆ ಮಾಡಕ್ಕಾಗುತ್ತೆ. ಸಿಂಪಲ್ ಮಾತು. ಇಡೀ ವಿಶ್ವಕ್ಕೆ ಒಬ್ಬರೇ ತಂದೆ ಆಗಿದ್ದಾರೆ. ಯಾರು? ಇದು ಯಾಕೆ ಯೂನಿವರ್ಸಿಟಿ ಅಂದ್ರೆ ವಿಶ್ವದ ತಂದೆ ವಿಶ್ವಕ್ಕೋಸ್ಕರ ವಿಶ್ವದ ಆತ್ಮಗಳಿಗೆ ಬಂದು ಓದಿಸ್ತಿರೋದಲ್ವಾ. ಈ ಸಿಂಪಲ್ ಮಾತು. 84 ಜನ್ಮಗಳು ಲಕ್ಷ ಜನ್ಮಗಳಲ್ಲ, 84 ಜನ್ಮಗಳನ್ನ ತಗೊಂಡ್ ಬಂದು ನಾವೀಗ ಲಾಸ್ಟ್ ಅಲ್ಲಿ ಇದೀವಿ. ಇದು ಚೀಚಿ ಪ್ರಪಂಚ ದುಃಖಧಾಮ. ಸಿಂಪಲ್ ವಿದ್ಯೆ. उस सुखधाम में जाने वाला ले जाने वाला एक ही बाप है, उसको लिबरेटर भी कहते हैं. तुम सारे यूनिवर्स व विश्व के मालिक बनते हो. बाप सबके लिए कहते हैं ये ಮೆಸೇಜ್ ಪೌಂಚಾ ಕರಾವೋ. ಕೇಳಿಸ್ತಿದ್ಯಾ? ಡೈಲಿ ಮೆಸೇಜ್ ಮುಟ್ಟಿಸ್ತಿದ್ದೀರಲ್ವಾ ಎಲ್ಲರಿಗೆ ಮನೆಯಲ್ಲಿದ್ರು. ಇಡೀ ವಿಶ್ವದ ಸುಖಧಾಮ ಮಾಡೋದು ಪ್ಲಸ್ ಸುಖಧಾಮಕ್ಕೆ ಕರ್ಕೊಂಡು ಹೋಗೋರು ಇದು ಒಬ್ಬರೇ ತಂದೆ ಆಗಿದ್ದಾರೆ. ಬಾಬಾ ಹೇಳೋದು ಎಲ್ಲರಿಗೆ ಮೆಸೇಜನ್ನು ನೀವು ಮುಟ್ಟಿಸ್ಬೇಕು. ಯಾಕೆಂದ್ರೆ ನೀವು ಮಕ್ಕಳೇ ತಾನೇ ವಿಶ್ವದ ಮಾಲೀಕರಾಗಬೇಕಂದ್ರೆ ವಿಶ್ವದ ಸೇವೆ ಮಾಡಬೇಕು. ಯಾರು? लिबरेटर एंड गाइड. बाप को सब याद करते, उनको गाइड, लिबरेटर, मर्सीफुल भी कहते हैं. अनेक भाषाएं है ना, आत्माएं एक को पुकारते हैं तो वो एक ही सारी यूनिवर्स का टीचर भी हुआ. बाप तो आई ही, परंतु किसको पता ही नहीं है कि वो हम सब आत्माओं का टीचर भी है, सतगुरु भी है, सबको गाइड भी करते हैं. इस बेहद के गाइड को सिर्फ तुम बच्चे ही जानते हो. तुम ब्राह्मणों के सिवाय कोई नहीं जानते हैं. ಅಂದ್ರೆ ಬಾಬವರು ಲಿಬರೇಟರ್ ಅಂಡ್ ಗೈಡ್. ಯಾರು ಬಂದು ಗೈಡೆನ್ಸ್ ಕೊಡ್ತಿದ್ದಾರೆ, ಜಗತ್ತಲ್ಲಿ ನೆನಪು ಮಾಡ್ತಾರೆ ಎಲ್ರು. ಆದ್ರೆ ಅವರು ತಂದೆ ಅಂತನೂ ಹೇಳ್ತಾರೆ, ಮರ್ಸಿಫುಲ್ ಅಂತ ಹೇಳಿದ್ರು ಅವರು ಶಿಕ್ಷಕ ಸದ್ಗುರು ಆಗಿದ್ದಾರೆ. ಶಿಕ್ಷಣ ಕೊಡ್ತಾರೆ ಬಂದು ಅನ್ನೋ ಮಾತು ನೀವು ಬ್ರಾಹ್ಮಣ ಮಕ್ಕಳನ್ನ ಬಿಟ್ರೆ ಯಾರಿಗ್ ಗೊತ್ತಿಲ್ಲ. आत्मा को भी तुमने जाना है कि आत्मा क्या चीज है. दुनिया में तो एक भी मनुष्य नहीं, खास भारत आम दुनिया किसको भी पता नहीं है कि आत्मा क्या चीज है. बल कहते हैं ब्रुकुटी के बीच चमकता है अजब सितारा, परंतु समझ कुछ भी नहीं है. अभी तुम जानते हो आत्मा तो अविनाशी है, ये कभी छोटी बड़ी होती नहीं है. ಇಂಪಾರ್ಟೆಂಟ್ ಮಾತೇನು? ಭಾರತ ಇರ್ಬೋದು, ಖಾಸ್ ಪ್ರಪಂಚ ಇರ್ಬೋದು, ಯಾರಿಗ್ ಗೊತ್ತಿಲ್ಲ ಆತ್ಮ ಏನು, ಆತ್ಮ ರಿಯಲಿ ಏನು ಅನ್ನೋದು ನಿಮಗಷ್ಟೇ ಗೊತ್ತು.
ಬಲೆ ಹೇಳ್ತಾರೆ ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇದೆ ನಕ್ಷತ್ರ ಅಂತ, ಬಟ್ ಅದು ನಾನು ಆತ್ಮ ಅನ್ನೋ ಮಾತು ಯಾರಿಗ್ ಗೊತ್ತಿಲ್ಲ. ಅವಿನಾಶಿ ಬಿಂದು, ಅದು ಚಿಕ್ಕದು ದೊಡ್ಡದಾಗಲ್ಲ. जैसे तुम्हारी आत्मा है, बाप भी वही बिंदी है, बड़ा छोटा नहीं है, वो भी है आत्मा, सिर्फ परम आत्मा है, सुप्रीम है. बरोबर अभी आत्माएं परम धाम में रहने वाली है, यहाँ आती है पाठ बजाने, फिर अपने परम धाम जाने की कोशिश करते हैं. परम पिता परमात्मा को सब याद करते हैं, क्योंकि आत्माओं को परम पिता ने ही मुक्ति में भेजा था, तो उनको ही याद करते हैं. ಕೇಳ್ರಿ, ತಂದೆ ಪರಮಾತ್ಮನನ್ನ ಯಾಕೆ ನೆನಪು ಮಾಡ್ತಾರೆ ಅಂದ್ರೆ ಅವರೇ ಮುಕ್ತಿಯಲ್ಲಿ ಕಳಿಸಿದ್ದು. ಅದಕ್ಕೆ ಅವರು ಅಲ್ಲಿಂದ ಪಾಠ ಮಾಡಕ್ ಕೆಳಗಡೆ ಬಂದಿದ್ದಾರೆ. ಪುನಃ ಹೋಗಕ್ ಟ್ರೈ ಮಾಡ್ತಾರೆ ಮನೆಗೆ ಹೋಗ್ಬೇಕಂತ. ಕರೆಕ್ಟಾಗಿ ಗೊತ್ತಿಲ್ಲ ಅಂದ್ರೂ ನೋಡಿ ಸಬ್ ಕಾನ್ಶಿಯಸ್ ಹೆಂಗ್ ಕೆಲಸ ಮಾಡುತ್ತೆ. ಬಾಬಾ ಹೇಳೋದು ಇದು ಯಾರಿಗ್ ಗೊತ್ತಿಲ್ಲ. ಮತ್ತೆ ಆತ್ಮ ಹೆಂಗೆ ಬಿಂದು, ಬಾಬೂರುನು ಅತಿ ಸೂಕ್ಷ್ಮ ಬಿಂದು, ಅವರುನು ಆತ್ಮನೇ, ಬಟ್ ಸುಪ್ರೀಂ ಪರಮ ಆತ್ಮನಾಗಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಎಷ್ಟು ಯೂನಿವರ್ಸಿಟಿಯಲ್ಲಿ ಆತ್ಮ ಪರಮಾತ್ಮ, ಇದು ಸೃಷ್ಟಿಯ ಈ ಜನ್ಮಗಳು, ಎಷ್ಟು ಸಿಂಪಲ್ ಜ್ಞಾನವನ್ನು ಬಾಬಾ ಕೊಡ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ आत्मा ही तमो प्रधान बनी है, आत्मा ये याद क्यों करते इतना भी पता नहीं है. जैसे बच्चा कहेगा बाबा बस, उनको कुछ भी पता ही नहीं है. तुम भी बाबा मम्मा कहते हो, जानते कुछ भी नहीं हो. भारत में एक नेशनैलिटी थी, उनको डीटी नेशनैलिटी कहा जाता. फिर बाद में और भी इस उनमें एंटर हुए. अभी इतने ढेर हो गए हैं, इसलिए इतने झगड़े आदि होते हैं. जहाँ जहाँ जास्ती घुस गए हैं उनको वहां से निकालने की कोशिश करते रहते. बहुत झगड़े हो गए हैं, अंधियारा भी बहुत हो गया है. कुछ तो लिमिट भी चाहिए ना. एक्टर्स की लिमिट तो होती है, ये भी बना बनाया खेल है. ಮನುಷ್ಯರು ತಮೋ ಪ್ರಗುಣಿ ಯಾಕಾಗಿದ್ದಾರೆ? ತಂದೆಯನ್ನು ಬಾಬಾ ಅಂತ ನೆನಪು ಮಾಡ್ತಾರೆ. ಯಾಕೆ ನೆನಪು ಮಾಡ್ತೀವಿ ಅಂತ ಗೊತ್ತಿಲ್ಲ. ನೀವು ಮಕ್ಕಳು ಬಾಬಾ ಅಂತ ಹೇಳ್ತೀರಾ, ಮಮ್ಮ ಬಾಬಾ ಅಂತ, ಬಟ್ ಜ್ಞಾನ ಇನಿಷಿಯಲ್ ಮಾತುಗಳಲ್ವಾ, ಅಷ್ಟೆಲ್ಲ ಗೊತ್ತಿಲ್ಲ. ಅಂದ್ರೆ ಜಗತ್ತು ಒಂದೇ ವಿಶ್ವ, ಒಂದೇ ಎಲ್ಲ ಏಕತೆ ಇತ್ತು, ಒಂದು ಧರ್ಮ ಅಲ್ವಾ, ದೇವತಾ ಧರ್ಮ. ಆಮೇಲೆ ಎಲ್ಲರೂ ಬಂದು ಇಂಟರ್ಫಿಯರ್ ಮಾಡ್ತಾ ಹೋದ್ರು, ಸೇರ್ಕೊಂಡಂಗ್ ಜಾಸ್ತಿ ಜಗಳ. ಈಗಲೂ ನೋಡಿ ಬೇರೆ ಬೇರೆ ದೇಶದವ್ರು ಬಂದು ಭಾರತದಲ್ಲಿ ಸೇರ್ಕೊಳಕ್ ನೋಡ್ತಾರೆ, ಓಡಿಸ್ತಾರೆ. ಇದೆಲ್ಲ ನಡೀತಾನೆ ಇದೆ. ಇದೆಲ್ಲ ಬಾಬಾ ಹೇಳ್ತಾರೆ, ಲಾಸ್ಟ್ ಅಲ್ವಾ ಮಾಡಲ್ಪಟ್ಟಂತ ನಾಟಕದಲ್ಲಿ ಆಕ್ಟರ್ಸ್ದು ಲಿಮಿಟ್ಸ್ ಇದೆ, ಬಟ್ ಆದ್ರೆ ಇಲ್ಲಿ ಗಡ್ಬಡ್ ಮಾಡ್ತಿದ್ದಾರೆ. ಇಸ್ಮೆ ಕಿತ್ನಾ ಬಿ ಆಕ್ಟರ್ಸ್ है, उसमें कम जास्ती हो न सके. जब सब एक्टर्स स्टेज पर आ जाते तो उनको वापस जाना है. जो भी एक्टर्स रहे हुए होंगे आते रहेंगे, बल कितना भी कंट्रोल आदि करने के लिए क्या करते, माथा मारते रहते, परंतु कर नहीं सकते. बोलो हम बीके सहिता बर्थ कंट्रोल कर देते, जो बाकी 9 लाख जाकर रहेंगे, फिर सारी आदमशुमारी ही कम हो जाएंगी. ಅಂದ್ರೆ ಡ್ರಾಮಾದಲ್ಲಿ ಎಷ್ಟು ಜನ ಆಕ್ಟರ್ಸ್ ಇದ್ದಾರೆ, ಅವ್ರು ಎಲ್ಲರೂ ಬರ್ಲೇಬೇಕು, ಕಡಿಮೆ ಜಾಸ್ತಿ ಆಗೋದೇ ಇಲ್ಲ. ಎಲ್ರೂ ಒಂದ್ಸಾರಿ ಸ್ಟೇಜ್ ಮೇಲೆ ಬಂದ್ಮೇಲೆನೆ ಇಲ್ಲಿ ಮತ್ತೆ ವಾಪಸ್ ಹೋಗೋದು. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಇವ್ರು ಎಷ್ಟೇ ಕಂಟ್ರೋಲ್ ಮಾಡ್ಲಿ ಟ್ರೈ ಮಾಡ್ತಿದ್ದಾರೆ ಬರ್ತ್ ಕಂಟ್ರೋಲ್. ಬಾಬಾ ಹೇಳ್ತಾರೆ, ನೀವು BKS ಹೇಳಿ ನಾವ್ ಹಿಂಗ್ ಬರ್ತ್ ಕಂಟ್ರೋಲ್ ಮಾಡ್ತೀವಿ, ಇಡೀ ಸೃಷ್ಟಿಯಲ್ಲಿ ಬರೀ ಹೋಗಿ 9 ಲಕ್ಷ ಉಳ್ಕೊಳ್ತಾರೆ. ಹೊಸ ವೃಕ್ಷ ಶುರುವಾಗುತ್ತೆ ಅನ್ನೋದು, ಇಷ್ಟು ದೊಡ್ಡ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಅನ್ನೋದು ನಮಗೆ ಗೊತ್ತು. हम आपको सत्य बताते हैं, अब स्थापना कर रहे हैं नई दुनिया, नया जाट जरूर छोटा ही होगा ना. यहाँ तो ये कंट्रोल कर नहीं सकेंगे, क्योंकि तमो प्रधान और होता जाता, वृद्धि होती जाती. एक्टर्स जो भी आने वाले हैं यहाँ ही आकर शरीर धारण करेंगे. ನಾವು ನಿಮಗೆ ಸತ್ಯ ಹೇಳ್ತಿದೀವಿ, ಜಗತ್ತಿಗೆ ಹೇಳಿ ಹೆಂಗ್ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಒಂದು ಪವಿತ್ರತೆ, ಇನ್ನೊಂದು ವಿನಾಶ ಆಗುತ್ತೆ. ಅಂದ್ರೆ ಎಲ್ರನ್ನ ಬಾಬಾ ಅವ್ರ ಮನೆ ಕರ್ಕೊಂಡೋಗಿ ಎಲ್ಲ ಕಿಟಿಕಿಟಿಗಳನ್ನ ಕೂರಿಸ್ತಾರೆ, ತಲೆ ಕೆಡಿಸ್ಬೇಡಿ ಅಂತ.
ಅಂದಾಗ ನ್ಯಾಚುರಲಿ ಇಲ್ಲಂತೂ ಈ ಕಂಟ್ರೋಲ್ ಇಲ್ಲ, ತಮೋ ಪ್ರಧಾನತೆ ಜಾಸ್ತಿ ಆಗ್ತಾ ಹೋಗ್ತಿದೆ, ವೃದ್ಧಿ ಆಗ್ತಾ ಇದೆ. ಆಕ್ಟರ್ಸ್ ಇನ್ನ ಬರೋರು ಇದ್ದಾರೆ, ಬಂದು ಶರೀರ ಧಾರಣೆ ಮಾಡ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. श्रूड बुद्धि समझते हैं राजधानी में तो हर प्रकार के पात्रधारी होते हैं. सतयुग में जो राजधानी थी वो फिर से स्थापन हो रही है, ट्रांसफर हो जाएंगे. तुम अभी तमो प्रधान से सतो प्रधान क्लास में ट्रांसफर होते हो, पुरानी दुनिया से नई दुनिया में. ಇಂಪಾರ್ಟೆಂಟ್ ಏನು, ಎಲ್ಲ ಆಕ್ಟರ್ಸ್ ಬಂದು ಏನ್ ಮಾಡ್ತಾರೆ, ಇದೆಲ್ಲ ಇನ್ನ ಕೆಳಗಡೆ ಹೋಗ್ಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತು. ನಿಮ್ಮಲ್ಲಿನೂ ಶ್ರೂಢ ಬುದ್ಧಿಯವರು ಯಾರಿದ್ದಾರೆ? ವೃಕ್ಷ ಚಿಕ್ಕದಿದ್ದಿದ್ದು ಹೆಂಗ್ ವೃದ್ಧಿ ಆಗ್ತಾ ಎಷ್ಟು ತಮೋಗುಣಿ ಆಗ್ಬಿಡುತ್ತೆ ಅನ್ನೋದು ಗೊತ್ತಿದೆ. ಈಗ ನೀವು ಮಕ್ಕಳಷ್ಟೇನೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತಿದ್ದೀರಾ. ಸತ್ಯುಗದ ಪುನಃ ರಾಜಧಾನಿ ಸ್ಥಾಪನೆ ಆಗ್ತಿದೆ, ನೀವು ಟ್ರಾನ್ಸ್ಫರ್ ಆಗ್ತಿದ್ದೀರಾ. ಹೆಂಗೆ? ತಮೋ ಪ್ರಧಾನದಿಂದ ಸತೋ ಪ್ರಧಾನ ಕ್ಲಾಸಿಕ್ ಟ್ರಾನ್ಸ್ಫರ್ ಅಂದ್ರೆ ಹಳೆ ಜಗತ್ತಿಂದ ಹೊಸ ಜಗತ್ತಿಗೆ ಟ್ರಾನ್ಸ್ಫರ್. तुम्हारी पढ़ाई इस दुनिया के लिए नहीं है, ऐसी यूनिवर्सिटी और कोई का हो न सके. ಈ ವಿದ್ಯೆ ಈ ಜಗತ್ತಿಗಲ್ಲ, ಇಲ್ಲಿ ಇದರ ಪ್ರಾಪ್ತಿಗಳಿದೆ, ಬಟ್ ಕಂಪ್ಲೀಟ್ ಪ್ರಾರಬ್ಧ ಈ ವಿದ್ಯೆದು ಅದು ಸತ್ಯುಗದಲ್ಲಿ. ಈ ತರಹ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ ಇಡೀ ಜಗತ್ತನ್ನೇ ಚೇಂಜ್ ಮಾಡಿಬಿಡುತ್ತೆ, ಪಾಪ್ಯುಲೇಷನ್ ಸಮಾಪ್ತಿ ಆಗುತ್ತೆ, ದುಃಖಧಾಮ ಸುಖಧಾಮದಲ್ಲಿ ಚೇಂಜ್ ಆಗುತ್ತೆ, ಕಂಪ್ಲೀಟ್ ತಮೋ ಪ್ರಧಾನತೆ ಸತೋ ಪ್ರಧಾನತೆಯಲ್ಲಿ ಚೇಂಜ್ ಆಗಿ ದೈವಿ ರಾಜಧಾನಿ ಸ್ವರ್ಗ ಸ್ಥಾಪನೆ ಆಗುತ್ತೆ. ಅಂತ ಯೂನಿವರ್ಸಿಟಿ ಜಗತ್ತಲ್ಲಿ ಯಾರ್ದು ಇಲ್ಲ. ಎಲ್ಲ ಎಸ್ಸೆ ಬರೀರಿ, ರೂಹಾನಿ ಯೂನಿವರ್ಸಿಟಿ ಈ ತರಹ ಯಾವ್ಯಾವ ಕಾರಣ ಇದು ಸ್ಪೆಷಲ್ ಯೂನಿವರ್ಸಿಟಿ, ಬೇರೆ ಎಲ್ಲಿನೂ ಈ ಒಂದು ಯೂನಿವರ್ಸ್ಗೋಸ್ಕರ ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂತ ಬರೀತೀರಾ. ಎಲ್ಲರೂ ಮನೆಯಲ್ಲಿ ಕೂತಿರೋರು ಇದ್ರ ಬಗ್ಗೆ ಸ್ಪೆಷಲ್ ಚಿಂತನೆ ಮಾಡಿ ಒಂದಷ್ಟು ಪಾಯಿಂಟ್ಸ್ ತೆಗೆದು ಕಳಿಸ್ರಿ. गॉड फादर ही कहते हैं हम तुमको अमर लोक के लिए पढ़ाते हैं, ये मृत्यु लोक कला सोना है. सतयुग में इन लक्ष्मी नारायण की राजधानी थी, ये स्थापन कैसे हुई ये किसको भी पता नहीं है. बाबा हमेशा कहते हैं जहां तुम भाषण करते हो तो ये लक्ष्मी नारायण का चित्र जरूर रखो, इनमें डेट भी जरूर लिखी हुई हो. ತಂದೆ ಹೇಳೋದೇನು, ಗಾಡ್ ಫಾದರೇ ಬಂದು ನಮ್ಮನ್ನ ಅಮರ ಲೋಕಕ್ಕೋಸ್ಕರ ಓದಿಸ್ತಾರೆ. ಇದು ಫಸ್ಟ್ ಸ್ಪೆಷಾಲಿಟಿ ಆತ್ಮೀಯ ಯೂನಿವರ್ಸಿಟಿ, ರೂಹಾನಿ ಯೂನಿವರ್ಸಿಟಿದು. ಆತ್ಮಗಳಿಗೆ ಸ್ವಯಂ ಪರಮಾತ್ಮ ಓದಿಸೋದೇನಕ್ಕೆ? ಅಮರ್ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಮೃತ್ಯು ಲೋಕ ಕಲಾಸ ಆಗೋದಿದೆ, ವಿನಾಶ ಅದಕ್ಕಿದ್ದೇ ಇದೆ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣನ ರಾಜಧಾನಿ ಇತ್ತಂದ್ರೆ ಹೊಸ ರಾಜಧಾನಿ ಹೊಸ ಧರ್ಮದ ಸ್ಥಾಪನೆ ಆಗ್ತಿದೆ. ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಏನ್ ಹೇಳ್ತಾರೆ ಭಾಷಣದಲ್ಲಿ ಯಾವಾಗ್ಲೂ ಹೇಳಿ, ಮತ್ತೆ ಈ ಚಿತ್ರನು ಇಟ್ಕೊಳ್ಳಿ, ಲಕ್ಷ್ಮೀನಾರಾಯಣನ ಚಿತ್ರ. ಇನ್ಮೇ डेट भी जरूर लिखी हुई हो, तुम समझा सकते हो कि नए विश्व की शुरुआत से 1250 वर्ष तक इस डिनास्टी का राज्य था. जैसे कहते हैं ना, क्रिश्चियन डिनास्टी का राज्य था, एक दो के पिछाड़ी चले जाते हैं. जब ये देवता डिनास्टी थी तो दूसरा कोई था नहीं, अब फिर ये डिनास्टी स्थापन हो रही है. तो ಮೂಲ ಮಾತೇನಂತಂದ್ರೆ, ಇದು ಡೇಟುನು ಬರೀರಿ, ನೀವು ಹೇಳಿ ಹೊಸ ಪ್ರಪಂಚದ ಶುರುವಾತ್, ವಿಶ್ವದ ಶುರುವಾತ್ ಏನಿದೆ ಅದು ಎಷ್ಟು ಸಮಯದ ನಂತರ 1250 ವರ್ಷದವರೆಗೆ ಇದು ನಡೀತದೆ. ಅಂದ್ರೆ ಒಂದೊಂದು ಯುಗ ಅವರ ವಂಶಾವಳಿಗಳು ಹೆಂಗೆ ಲಕ್ಷ್ಮೀನಾರಾಯಣ ದ ಫಸ್ಟ್ ಅಂಡ್ ಸೆಕೆಂಡ್, ಹಂಗೆ ರಾಮರಾಜ್ಯ ಅವ್ರದ್ದು ಎಷ್ಟು 12 ಪೀಳಿಗೆಗಳು, ಈ ತರ ಅವರು ಕ್ಲಿಯರ್ ಆಗಿ ಹೇಳಿ. ಮತ್ತೆ ಏಕದೋಕೆ ಪಿಚಾಡಿ ಚಲೆ ಆತೆ ಹೇ, ಹೆಂಗೆ ಕ್ರಿಶ್ಚಿಯನ್ಸ್ ಹೇಳ್ತಾರಲ್ಲ, ಅವ್ರದ್ರ ನಂತರ ಒಬ್ಬರಿಂದ ಒಬ್ಬರು ಬರ್ತಾ ಹೋಗ್ತಾರೆ. तो जब ये देवता डायनास्टी थी तो दूसरा कोई था नहीं, अब फिर ये डायनास्टी स्थापन हो रही है, बाकी सबका विनाश होना है. लड़ाई भी सामने खड़ी है,
भागवत आदि में इस पर भी कहानी लिख दी है। छोटेपन में ये कहानियां आदि सुनते रहते थे। अभी तुम जानते हो ये राजाई कैसे स्थापन होती है। जरूर बाप ने ही राजयोग सिखाया है। ಇದ್ರ ತುಂಬಾ ಇಂಪಾರ್ಟೆಂಟ್ ಮಾತೇನಂದ್ರೆ, ಧರ್ಮಪಿತರ್ ಬಂದ ನಂತರ ಅವ್ರ ಧರ್ಮಸ್ಥಾಪನೆ ಆಯ್ತು. ತುಂಬಾ ಲೇಟ್ ಆಗಿ ಅವ್ರ ರಾಜ್ಯಗಳು ಅದರಿಂದ ಒಬ್ಬರಿಂದೊಬ್ರು ಸೇರ್ಕೊಳ್ತಾ ಹೋದಂಗೆ ಎಲ್ಲ ಏರುಪೇರು. ಬಟ್ ಯಾವಾಗ ದೇವತಾ ರಾಜ್ಯ ಇತ್ತು ಅವಾಗ ಬೇರೆಯವರ ರಾಜ್ಯಗಳಿರ್ಲಿಲ್ಲ, ಬೇರೆಯವ್ರು ಯಾರು ಬರ್ಲೇ ಇಲ್ಲ. ಅದನ್ನ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಬಾಕಿ ವಿನಾಶ ಅಂತೂ ಮುಂದಿದೆ. ಭಾಗವತದಲ್ಲಿನೂ ಅನೇಕ ಕಥೆಗಳು ಬಾಬಾಳ್ತರ ಚಿಕ್ಕನ್ನಲ್ಲೆಲ್ಲ ನಾವು ಕೇಳ್ತಾ ಇದ್ವಿ ಅಂತ. ಬಟ್ ಈಗ ರಾಜಾಯಿ ಸ್ಥಾಪನೆ ಆಗ್ತಿದೆ ಅಂದ್ರೆ ಡೆಫಿನೆಟ್ಲಿ ಭಗವಂತ ಬಂದು ರಾಜಯೋಗ ಕಲಿಸ್ತಿದ್ದಾರೆ. जो पास होते हैं वो विजय माला का दाना बनते हैं और कोई इस माला को जानते नहीं. तुम ही जानते हो, तुम्हारा प्रवृत्ति मार्ग है, ऊपर में बाबा खड़ा है. उनको अपना शरीर नहीं है. फिर ब्रह्मा सरस्वती सो लक्ष्मी नारायण पहले चाहिए, बाप फिर जोड़ा. रुद्राक्ष के दाने होते हैं. नेपाल में एक वृक्ष है जहां से रुद्राक्ष के दाने आते हैं. उनमें सच्चे भी होते हैं. जितना छोटे उतना दाम बहुत. अभी तुम अर्थ को समझ गए हो. ये विष्णु की विजय माला अथवा रुंड माला बनती है. वो लोग तो सिर्फ माला फेरते फेरते राम राम करते रहेंगे. अर्थ कुछ भी नहीं है. माला का जाप करते हैं. यहाँ तो बाप कहते हैं मुझे याद करो, यह है अजपा जप. ಮಾಲೆಯ ವಿಷಯ ಹೇಳ್ತಿದ್ದಾರೆ ಬಾಬೂರು. ಅಂದ್ರೆ ವಿಜಯ ಮಾಲೆಯ ಮಣಿಗಳಾಗ್ಬೇಕಂದ್ರೆ ಯಾರು ಇಲ್ಲಿ ಚೆನ್ನಾಗಿ ಓದಿ ಪಾಸ್ ಆಗ್ತಾರೆ ಅವರೇ ಆಗೋದು. ಬಟ್ ಮಾಲೆಯಲ್ಲಿ ಏನಿರೋದಂದ್ರೆ ಫಸ್ಟ್ ಬಾಬಾ ಅದು ಹೂ ಮಾಡ್ತಾರಲ್ಲ, ಆಮೇಲೆ ಮೇರು ಡಬಲ್ ಬೀಡ್ ಅಂದ್ರೆ ಲಕ್ಷ್ಮೀನಾರಾಯಣನ ಚಿಹ್ನೆ. ಹಿಂಗೆ ಪಾಸ್ ಆದವ್ರದ್ದು ಮಾಲೆ ಇದೆ. ರುದ್ರಾಕ್ಷ ಮಾಲೆ ಜಪ ಮಾಡಕ್ಕೆ ತಗೋತಾರೆ. ನೇಪಾಳದಲ್ಲಿ ಒಂದು ವೃಕ್ಷ ಇದೆ, ಯಾವುದ್ರಲ್ಲಿ ಬಾಬಾ ಹೇಳ್ತಾರೆ ರುದ್ರಾಕ್ಷಿ ಬರ್ತಾ ಹೋಗುತ್ತೆ. ಅದರದೇ ಗಿಡ ಎಷ್ಟು ಚಿಕ್ಕದು ಅದಕ್ಕೆ ಅಷ್ಟು ಬೆಲೆ ಜಾಸ್ತಿ ಅಂದಾಗ ಬಾಬಾ ಹೇಳ್ತಿರೋದು, ಈಗ ನೀವು ಮಾಲೆ ಜಪ ಮಾಡಂಗಿಲ್ಲ, ಅಜಪ ಜಪ ನನ್ನ ನೆನಪು ಮಾಡಿ. ಅಂದ್ರೆ ನಿರಂತರವಾದ ನೆನಪಿರ್ಲಿ ನಂದು. ಮುಖ ಸೆ ಕುಚ್ ಬೋಲ್ನಾ ನಹೀ ಹೈ, ಗೀತ್ ಬಿ ಸ್ಥೂಲ್ ಹೋ ಜಾತಾ ಹೈ ನಾ. ಮುಖದಿಂದ ನೀವೇನ್ ಹೇಳ್ಬೇಕಾಗಿಲ್ಲ ಶಿವ ಶಿವಿ ಅಂತ. ಅಷ್ಟೇ ಅಲ್ಲ, ಇನ್ನ ಹೇಳ್ತಿದ್ದಾರೆ ಹಾಡೇನಿದೆ ಇದನ್ನು ಸ್ಥೂಲ ಆಗ್ಬಿಡುತ್ತಲ್ವಾ. ಬಚ್ಚೋಂ ಕೋ ತೋ ಸಿರ್ಫ್ ಬಾಪ್ ಕೋ ಯಾದ್ ಕರ್ನಾ ಹೈ, ನೈ ತೋ ಗೀತ್ ಆದಿ ಯಾದ್ ಆತಾ ರಹೇಗಾ. ಮೂಲ ಮಾತೇನಂದ್ರೆ ಇಲ್ಲಿ ಸ್ಥೂಲವಾದ ಮಾತು ಮುಖದಿಂದ ಕಿವಿಯೆಲ್ಲ ಹಾಡು ಕೇಳ್ತಿರ್ತೀರ ಅಂದ್ರೂ ನೀವು ಇಲ್ಲೇ ಇದ್ದೀರಾ, ಮೇಲೇನು ಹೋಗ್ಲಿಲ್ಲ. ಅದರಿಂದ ವಾಣಿಯಿಂದ ಇಲ್ಲಿ ಮೂಲ ಮಾತು ಏನ್ ಹೇಳ್ತಿದ್ದಾರೆ, ಬಾಪ್ ಕಿ ಯಾದ್ ಅವ್ರು ತುಮಕೋ ಆವಾಜ್ ಸೆ ಪರೆ ಜಾನಾ ಹೇ, ಬಾಪ್ ಕಾ ಡೈರೆಕ್ಷನ್ ಐ ಹೇ ಮನ್ಮನಾಭವ್. ಹಾಡು ಕೇಳ್ತಾ ಇದ್ರೆ ಹಾಡುಗಳು ನೆನಪು ಬರುತ್ತೆ ನಿಮಗೆ. ಇಲ್ಲಿ ವಾಣಿಯಿಂದನೂ ದೂರ ಹೋಗ್ಬೇಕು. ಒಬ್ಬ ತಂದೆಯ ನೆನಪಲ್ಲಿ ಮನ್ಸಿಡ್ಬೇಕು. ಎಲ್ಲಿ ಧ್ವನಿನೇ ಇಲ್ಲ, ಎಲ್ಲಿ ಆ ಪ್ರಪಂಚದಲ್ಲಿ ಸಂಕಲ್ಪಗಳೇ ಇಲ್ಲಲ್ಲ, ತನ್ನ ವಾಯ್ಸು ಇಲ್ಲಲ್ಲ. बाप थोड़े ही कहते हैं गीत गाओ रेडी मारो, मेरी महिमा गायन करने की भी दरकार नहीं है. यहाँ तो तुम जानते हो ज्ञान का सागर, सुख शांति का सागर मनुष्य नहीं जानते, ऐसे ही नाम रख दिया है. तुम्हारे सिवाय और कोई नहीं जानते. बाप ही आकर अपना नाम रूप आदि बताते हैं. मैं कैसा हूँ, तुम आत्मा कैसे हो, तुम बहुत मेहनत करते हो पार्ट बजाने. ಕೇಳಿ ಕತೆ ಏನ್ ಹೇಳ್ತಿದ್ದಾರೆ ಬಾಬಾ. ನಿಮಗೆ ನಾನೆಂದೂ ಹೇಳಲ್ಲ, ಈಗ ಭಕ್ತಿಯಲ್ಲಿ ಹಾಡ್ಕೊಂಡು ಏನ್ ಇದ್ ಮಾಡ್ಕೊಂಡು ಜೋರಾಗಿ ಕೀರ್ತನೆಗಳಾಡ್ಕೊಂಡು ಜೋರಾಗಿ ಕಿರ್ಚ್ತಾರಲ್ಲ, ನಾನೇನ್ ಹೇಳಿದ್ನ ನಿಮಗೆ ಕಿರ್ಚ್ರಿ ಅಂತ? ನನ್ನ ಮಹಿಮೆ ಮಾಡ್ಕೊಂಡು ನೀವೇನೇನ್ ಜೋರಾಗಿ ಏನು ಹೇಳ್ಬೇಕಾಗಿಲ್ಲ. ನಾನು ಜ್ಞಾನ ಸಾಗರ, ಸುಖ ಶಾಂತಿಯ ಸಾಗರ. ಸುಮ್ಮನೆ ಮಹಿಮೆ ಮಾಡ್ತಾರೆ, ಅವ್ರಿಗೆ ಅದು ಗೊತ್ತಿಲ್ಲ. ರಿಯಲ್ ಆಗಿ ಎಲ್ಲ ತಿಳ್ಕೊಂಡಿರೋರು ನೀವು ಮಕ್ಕಳು. ನಾನೇ ಬಂದು ನನ್ನ ಪರಿಚಯ ಕೊಡ್ತೀನಿ, ನಾನು ಹೆಂಗಿದ್ದೀನಿ, ನಂದು ಹೆಂಗ್ ನಾಮರೂಪದ ಬಗ್ಗೆ ಎಲ್ಲವನ್ನ ಬಾಬಾ ಹೇಳ್ತಾರಲ್ಲ. ನೀವು ಮಕ್ಕಳು ತುಂಬಾ ಕಷ್ಟ ಪಡ್ತೀರಲ್ಲ ಪಾರ್ಟ್ ಮಾಡಕ್ಕೆ. ಆದಾ ಕಲಬ್ ಭಕ್ತಿ ಕಿಯೇ
मैं तो ऐसे पार्ट में आता ही नहीं है, मैं दुख सुख से न्यारा हूँ। तुम दुख भोगते हो, फिर तुम ही सुख भोगते हो सतयुग में। तुम्हारा पार्ट मेरे से भी ऊंच है, मैं तो आधा कल्प वहां ही ಆರಾಮ್ ಸೆ ಬೈಠಾ रहता हूँ ವಾನಪ್ರಸ್ಥ में. ಸಂಗಮ ಯುಗದಲ್ಲಿ ನಮ್ಮ ಮೇಲೆ ಎಲ್ಲ ತಲೆ ಚೆಚ್ಕೊಂಡು ಬಾಬಾ ಹೋಗಿ ಬಾಬಾ ಹೇಳ್ತಾರೆ 2 ಯುಗ ಆರಾಮಾಗಿ ನಾನು ವಾನಪ್ರಸ್ಥದಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಬಾಕಿ ದ್ವಾಪರದಲ್ಲಿ ನೀವು ಮಕ್ಳು ಎಷ್ಟು ಕಷ್ಟಪಟ್ರಿ, ಭಕ್ತಿ ಮಾಡಿದ್ರಿ, ಹುಡುಕದ್ರಿ, ನೀವ್ ಈ ತರ ಸುಖ ದುಃಖದ ಪಾರ್ಟ್ ನೀವೇ ಮಾಡೋದು, ನಾನ್ ಸುಖ ದುಃಖದಲ್ಲಿ ಬರಲ್ಲ 2ರಿಂದ ನ್ಯಾರ. ಯಾಕೆಂತಂದ್ರೆ ಅವರು ಬಂದ್ಬಿಟ್ರಿ, ಇನ್ನ ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು ಹೇಳ್ರಿ? ಇದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಕರ್ಕೊಂಡು ಹೋಗಕ್ ಬಾಬಾನೇ ಬರ್ಬೇಕಾಗುತ್ತೆ. ನಂದು ಹೇಳ್ತಿದ್ದಾರೆ, ಮೇರಾ ಪಾರ್ಟ್ ಸಿರ್ಫ್ ಇಸ್ಸಿ ಸಮಯ ಕಾ ಹೈ, तुम मुझे पुकारते हो, ऐसे नहीं कि मैं वहां बैठ तुम्हारी पुकार सुनता हूं. तो ड्रामा के पार्ट को मैं जानता हूं. अब ड्रामा पूरा हुआ, मुझे जाकर पतितों को पावन बनाने का पार्ट बजाना है, और कोई बात नहीं है. मनुष्य समझते हैं परमात्मा सर्वशक्तिवान अंतर्यामी है, सबके अंदर क्या क्या चलता है वो जानते हो ना. ತಂದೆ ಹೇಳ್ತಿರೋದು ನಂದೇ ಪಾರ್ಟ್, ನೀವ್ ಹೇಳೋದೆಲ್ಲ ಏನ್ ಕಿರ್ಚೋದ್ ನಾನೇನ್ ಕೇಳಲ್ಲ. ಆದ್ರೆ ನನ್ ಟೈಮ್ ಬಂದಾಗ ನಾನೀಗ ಪತಿತರನ್ನ ಪಾವನ ಮಾಡೋ ಪಾರ್ಟ್ ಮಾಡ್ಬೇಕಾಗುತ್ತೆ ಅಂತ ಬಂದ್ಬಿಡ್ತೀನಿ. ಪಾರ್ಟ್, ಡ್ರಾಮಾದ ಪಾರ್ಟ್ ನನಗ್ ಗೊತ್ತಿದೆ. ಅಂದ್ರೆ ಬಾಬುವರು ಜ್ಞಾನ ಸಾಗರ, ಅವ್ರ ಟೈಮಲ್ಲಿ ಎಲ್ಲ ಡ್ರಾಮಾನುಸಾರ ಹೆಂಗಾಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಎಲ್ಲದೂ ಗೊತ್ತಿದೆ. ದ್ವಾಪರದಲ್ಲಿ ನೋಡಿ ಡ್ರಾಮಾನುಸಾರ ಅಂತಾರೆ ಎಲ್ಲದನ್ನ ಸಾಕ್ಷಾತ್ಕಾರ ಮಾಡಿಸೋದು. ಇವರೆಲ್ಲ ಕೂಗೋದು ಕಿರ್ಚೋದು ಕೇಳಿತಾನೆ ಸಾಕ್ಷಾತ್ಕಾರ ಮಾಡಿಸೋದು, ಎಲ್ಲ ಡ್ರಾಮಾ ಅಂತಾರೆ. ಬಾಬಾ ನಿರಹಂಕಾರಿ, ನಾನ್ ಬಂದ್ ಹೆಂಗ್ ಪಾವನರನ್ನಾಗಿ ಮಾಡ್ತೀನಿ ಇದಂತೂ ಯಾರಿಗೂ ಗೊತ್ತೇ ಇಲ್ಲಲ್ಲ. मनुष्य समझते परमात्मा सर्वशक्तिवान और अंतर्यामी है, सबके अंदर क्या क्या चलता है वो जानते हैं. बाबा कहते ऐसे है ही नहीं. तुम जब बिल्कुल तमो प्रधान बन जाते हो तब एक्यूरेट टाइम पर मुझे आना पड़ता है. साधारण तन में ही आता हूँ, तुम बच्चों को आकर दुख से छुड़ाता हूँ. मूल मातल एक धर्म की स्थापना ब्रह्मा द्वारा, अनेक धर्मों का विनाश शंकर द्वारा. आहाकार के बाद जय जयकार हो जाएंगे. कितना आहाकार होना है, आफतों में मरते रहते हैं. ತಂದೆ ಹೇಳೋದು ನಾನು ಅಂತರ್ಯಾಮಿ ಸರ್ವಶಕ್ತಿವಂತ ಅಂತ ಹೇಳ್ತಾರೆ, ಬಟ್ ಅವ್ರಿಗೆ ಹೆಂಗೆ ಅಂತ ಗೊತ್ತಿಲ್ಲ. ಆದ್ರೆ ನಾನೇನು ಅಂತರ್ಯಾಮಿ ಏನಲ್ಲ, ಬಟ್ ಅಂತರ್ಯಾಮಿ ಆಗೋ ಅಗತ್ಯನೇ ಇಲ್ಲಲ್ಲ. ಬಾಬಾ ಜ್ಞಾನ ಸಾಗರ ಅಲ್ಲ, ಎಲ್ಲದೂ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳಕ್ ಅಂತರ್ಯಾಮಿ. ತಂದೆ ಹೇಳೋದು ನಾನು ಸಾಧಾರಣ ತನದಲ್ಲಿ ಶರೀರದಲ್ಲೇ ಬರ್ತೀನಿ, ನನ್ನ ಟೈಮಲ್ಲಿ ನಾನು ಆಕ್ಯುರೇಟ್ ಆಗಿ ಬರ್ತೀನಿ. ನಾನು ಬಂದು ಬ್ರಹ್ಮನ ಥ್ರೂ ಸ್ಥಾಪನೆ, ಶಂಕರನಿಂದ ವಿನಾಶ ಮಾಡ್ತೀನಿ. ವಿನಾಶದಲ್ಲಿ ತುಂಬಾ ಆಹಾಕಾರ ಆಗುತ್ತೆ, ಆಹಾಕಾರದ ನಂತರನೇ ಜೈ ಜೈಕಾರ. ತುಂಬಾ ಆಪತ್ತುಗಳು ಬರುತ್ತೆ, ಎಷ್ಟು ದೊಡ್ಡ ಆಪತ್ತಲ್ಲ, ಇಡೀ ಪೋಲ್ ಶಿಫ್ಟ್ ಆಗ್ಬೇಕಂದ್ರೆ ಎಷ್ಟು ದೊಡ್ಡ ಹೆಚ್ಚು ಕಡಿಮೆ ಆಗುತ್ತೆ. नेचुरल कैलामिटीज की भी बहुत मदद रहती है, नहीं तो मनुष्य बहुत रोगी दुखी हो जाए. ನ್ಯಾಚುರಲ್ ಕೆಲಾಮಿಟೀಸ್ ತುಂಬಾ ಸಹಯೋಗ ಇರುತ್ತೆ, ಇಲ್ಲಾಂದ್ರೆ ಮನುಷ್ಯರು ರೋಗಿ ದುಃಖಿಗಳಾಗಿ ಎಷ್ಟು ಸಫರ್ ಮಾಡ್ತಾರೆ. ಎಲ್ಲ ಬಂದು ಒಂದ್ಸಾರಿ ಗುಡಿಸ್ಬಿಟ್ಟು ಎಲ್ಲ ನುಂಗಾಕ್ಬಿಡುತ್ತೆ. ಸಾಗರ ಒಂದ್ ಕಡೆ ಅಂದ್ರೆ ಧರ್ತಿ ಇನ್ನೊಂದ್ ಕಡೆ. तो बाप कहते हैं बच्चे दुखी न पड़े रहे, इसलिए नेचुरल कैलामिटीज भी ऐसी जोर से आती है जो सबको खत्म कर देती है. बॉम्ब्स तो कुछ भी नहीं है, नेचुरल कैलामिटीज बहुत मदद करती है. अर्थक्वेक में ढेर खत्म हो जाते हैं. पानी का 1-2 गुटका आया खत्म, समुद्र भी जरूर उछल खाएंगे, धरती भी हप करेंगे. 100 फुट पानी उछल खाए तो क्या कर देगा. ಈಗ 15-16 ಫೂಟ್ಗೆನೆ ಡಮರ್ ಡಮರ್ ಅಂತ ಎದುರ್ಕೋತಾರೆ, 20 ಫೂಟ್ಗೆ ಎದುರ್ಕೋತಾರೆ. ಬಾಬಾ ಹೇಳೋದು 100 ಫೀಟ್ ಹೋಗುತ್ತೆ ಅಲೆಗಳು. ಮಕ್ಕಳೇ ಹೆಂಗಿರ್ಬೋದು,
ಆ ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ತುಂಬಾ ಸಹಯೋಗ ಕೊಡುತ್ತೆ. ಇದು ಡ್ರಾಮಾದಲ್ಲಿದೆ, ಮಕ್ಕಳು ತುಂಬಾ ದುಃಖಿ ಆಗಬಾರ್ದು ಅಂತ. ಇದು ನೋಡಿ ಡ್ರಾಮಾ ಪ್ಲಾನ್ ಹೆಂಗಿದೆ ಅಂತ. ಅರ್ಥಕ್ವೇಕಲ್ಲಿ ಒಂದಷ್ಟು ದಮಾರ್ ಅಂತ ತಗೊಂಡ್ಬಿಡುತ್ತೆ. ಸಾಗರದಲ್ಲಿ ಆ ಲೆಹರ್ ಹಂಗ್ ಬಂದ್ಬಿಟ್ರೆ 2 ಗುಟ್ಕ ನೀರ್ ಸಾಕು, ಹೊಟ್ಟೋಗ್ತಾರೆ ಎಲ್ಲ ದಮ್ 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 ಅಂತ. ಹಂಗೆ ಸಾಗರ ಇದ್ ಮಾಡುತ್ತೆ. ಹೇ ಆಕಾರ ಕ ಸೀನ್ ಮಾಸಲ್ಲಿ ಧರತಿ ಓಪನ್ ಆಗುತ್ತೆ. ಸಾಗರ ಸಪ್ತ ಸಮುದ್ರಗಳು ಒಂದಾಗ್ಬೇಕಂದ್ರೆ 100 ಫೀಟ್ ಅಂದ್ರೆ ಇಮ್ಯಾಜಿನ್ ಮಾಡಕ್ ಆಗಲ್ಲ, ಅಷ್ಟು ಏರುಪೇರುಗಳು ಎಲ್ಲದನ್ನು ನುಂಗಾಕ್ಬಿಡುತ್ತೆ. ऐसी सीन देखने के लिए हिम्मत चाहिए, मेहनत भी करना है, निर्भय भी बनना है. तुम बच्चों में अहंकार बिल्कुल नहीं होना चाहिए. देही अभिमानी बनो. देही अभिमानी रहने वाले बड़े मीठे होते हैं. बाप कहते हैं मैं तो हूँ निराकार और विचित्र, यहाँ आता हूँ सर्विस करने के लिए. हमारी बड़ाई देखो कितनी करते हैं. ज्ञान का सागर हे बाबा. और फिर कहते हैं पति दुनिया में आओ, तुम निमंत्रण तो बड़ा अच्छा देते हो. ऐसे भी नहीं कहते कि स्वर्ग में आकर सुख तो देखो. ದೇಹಿ ಅಭಿಮಾನಿ ಆಗೋದು ಬಾಬಾ ಹೇಳ್ತಿದ್ದಾರೆ ಬಹಳ ಅಗತ್ಯ ಇದೆ. ನಿಮ್ಮಲ್ಲಿ ಒಂದಿಷ್ಟು ಅಹಂಕಾರ ಇರಬಾರ್ದು. ಯಾಕೆಂದ್ರೆ ಅಂತಿಮ ಸಮಯದಲ್ಲಿ ಎಷ್ಟು ನಿರ್ಭಯರಾಗಿ ಇಷ್ಟೆಲ್ಲ ಹೆಚ್ಚು ಕಡಿಮೆ ನೋಡ್ಬೇಕಂತಂದ್ರೆ ತುಂಬಾ ಕಷ್ಟ ಪಡ್ಬೇಕು ದೇಹಿ ಅಭಿಮಾನಿ ಆಗ್ಲಿಕ್ಕೆ. ಆತ್ಮಾಭಿಮಾನಿ ಆಗದೆ ನಿರ್ಭಯರಾಗಕ್ಕಾಗಲ್ಲ. ಅಲ್ಲಿ ಡಮಾರ್ ಅಂದ್ರೆ ಇಲ್ಲಿ ಡಮಾರ್ ಅಂತಾರೆ. ಯಾಕೆಂದ್ರೆ ಹೇಳ್ತಿದಾರಲ್ಲ ಬಾಬಾ, ಇವ್ರು ಮಾಡಿರೋ ಬಾಂಬ್ಸ್ ಏನು ಇಲ್ಲ, ಬಾಂಬ್ಸ್ಗಿಂತ ಜಾಸ್ತಿ ಸ್ವಚ್ಛ ಮಾಡೋ ಸೃಷ್ಟಿನ 5 ತತ್ವಗಳು ಅಂತ. ದೇಹಾಭಿಮಾನದಲ್ಲಿ ಇರೋರು ಸ್ವೀಟ್ ಆಗಿರಕ್ಕಾಗಲ್ಲ, ಆತ್ಮಾಭಿಮಾನಿಗಳೇ ಸ್ವೀಟ್ ಆಗಿರೋಕ್ಕಾಗುತ್ತೆ. ತಂದೆ ಹೇಳೋದು ಮೇ ತೋ ಹೂ ನಿರಾಕಾರ ಅವ್ರ ವಿಚಿತ್ರ, ಯಹ ಆತಾ ಹೂ ಸರ್ವೀಸ್ ಕರ್ನೆ ಕೆ ಲಿಯೆ. ನಾನು ವಿಚಿತ್ರ ಅಂದ್ರೆ ನನಗೆ ಶರೀರ ಇಲ್ಲ, ನಾನು ಇಲ್ಲಿ ಬರೋದೇ ನಿಮ್ ಸೇವೆ ಮಾಡಕ್ಕೆ, ಸೇವಾದಾರಿಯಾಗಿ. ಅಷ್ಟು ಹಂಬಲ್ ಆಗಿದ್ದಾರೆ ಬಾಬವ್ರು. ಫಾಲೋ ಮಾಡ್ತಾರ ನೋಡಿ ಏನ್ ಹೇಳ್ತಿದ್ದಾರೆ ಬಾಬವ್ರು. तो ज्ञान का सागर हे बाबा. फिर कहते पति दुनिया में आओ, तुम निमंत्रण तो बड़ा अच्छा देते हो. ऐसे भी नहीं कहते हो स्वर्ग में आकर सुख तो देखो. कहते ये पतित पावन, हम पतित है, हमको पावन बनाने आओ. निमंत्रण देखो ना कैसा है, एकदम तमो प्रधान पतित दुनिया, फिर पतित शरीर में बुलाते हो. बड़ा अच्छा निमंत्रण देते हैं भारतवासी. ड्रामा में राज ये ऐसा है, इनको भी थोड़ा ही पता था मेरा बहुत जन्मों के अंत का जन्म है. बाबा ने प्रवेश किया तब बताते हैं. बाबा ने हर एक बात का राज समझाते हैं. ಕೇಳಿದ್ರ ಏನ್ ಹೇಳ್ತಾರ ಬಾಬಾ, ನೀವು ಭಾರತವಾಸಿಗಳು ನನಗೆ ಎಷ್ಟು ಚೆನ್ನಾಗಿ ನಿಮಂತ್ರಣ ಕೊಡ್ತೀರಾ. ನೀವು ಬಾಬಾ ಪತಿತ ಪ್ರಪಂಚದಲ್ಲಿ ಬಂದ್ಬಿಡು, ಏ ಪತಿತ ಪಾವನ, ನಾವು ಪತಿತರಾಗಿದ್ದೀವಿ, ನೀವು ಬಂದ್ ಪಾವನ ಮಾಡ್ರಿ. ಯಾವತ್ತಾದ್ರೂ ಹೇಳಿದ್ರ ನೀವು ಬಾಬಾ ಸ್ವರ್ಗಕ್ಕೆ ಬಂದು ಸ್ವರ್ಗದ ಸುಖ ನೋಡಪ್ಪ ಅಂತ? ನಂಗೆ ಕರೀಲೇ ಇಲ್ವಲ್ಲ, ಬರೀ ಇದೆ ಎಂತ ನಿಮಂತ್ರಣ ಕೊಟ್ರಿ ನೀವು ನನಗೆ. ಯಾಗ ಬಂದ್ಬಿಡು ಕೆಳಗಡೆ ತಮೋ ಪ್ರಧಾನ ಜಗತ್ತಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ. ಇದೆಲ್ಲ ಡ್ರಾಮಾದ ರಹಸ್ಯ ಏನಿದೆ ತಿಳಿಸ್ಕೊಡ್ತಿದ್ದಾರೆ ಬಾಬವರು. ಬ್ರಹ್ಮನಿಗೂ ಏನ್ ಗೊತ್ತಿತ್ತು, ನಂದಿದು ಅನೇಕ ಜನ್ಮಗಳ ಅಂತಿಮ ಜನ್ಮ. ನಾನ್ ಪ್ರವೇಶ ಮಾಡಿದ್ಮೇಲೆನೆ ಹೇಳ್ತಾ ಇದ್ದೀನಿ ಇನಿಂದ ಅಂತಿಮ ಜನ್ಮ ಅಪ್ಪ ಅಂತ. ब्रह्मा को ही वन्नी बनना है. बाबा खुद कहते हैं मेरी ये वन्नी है, मैं इसमें प्रवेश कर इन द्वारा तुमको अपना बनाता हूँ. ये सच्ची सच्ची बड़ी माँ हो गई और वो अडॉप्टेड माँ ठहरी. माँ बाप तुम इनको कह सकते हो. शिव बाबा को सिर्फ फादर ही कहेंगे. यह है ब्रह्मा बाबा, मम्मा गुप्त है. ब्रह्मा है माँ परंतु तन पुरुष का है, ये तो संभाल नहीं सकेंगे, इसीलिए अडॉप्ट किया बच्ची को. नाम रख दिया है मातेश्वरी, तो हेड हो गई ना. ड्रामा अनुसार ही एक सरस्वती, बाकी दुर्गा काली आदि सब अनेक नाम है. माँ बाप तो एक ही होते हैं, तुम सब वो बच्चे. ಗಾಯನಿಯನ ಬ್ರಹ್ಮ ಕಿ ಬೇಟಿ ಸರಸ್ವತಿ. ಬಾಬಾ ಕ್ಲಿಯರ್ ಮಾಡ್ತಿದ್ದಾರೆ. ಅಡಾಪ್ಟ್ ಅಂದ್ರೆ ಬ್ರಹ್ಮನನ್ನ ದತ್ತು ತಗೊಂಡಾಗ ಅವ್ರ ಮುಖದಿಂದ ನಿಮಗ್ ಜನ್ಮ ಕೊಡ್ತೀನಿ ಅಂದ್ರೆ ಅವರು ನಿಮ್ ತಾಯಿ ಆದ್ರು.
ಶಿವಬಾಬನ್ಗೆ ಏನಾದ್ರು ಪತ್ನಿ ಆದ್ರು. ಅದಕ್ಕೇನೆ ಅದು ಹೇಳ್ತಾರಲ್ಲ, ಯಾವುದೋ ಒಂದು ಅವತಾರದಲ್ಲಿ ವಿಷ್ಣುಗೆ ಮೋಹಿತರಾದ್ರು ಅನ್ನೋ ತರ. ಅದು ಈ ಸಮಯದ ಮಾತು. ಆದ್ರೆ ಇವರು ಗುಪ್ತ ತಾಯಿ, ಈಗ ಬ್ರಹ್ಮನ ಮೇಲ್ ಫಾರ್ಮ್ ಅಲ್ಲ, ಪುರುಷ ಶರೀರ, ಅದಕ್ ತಾಯಿ ಅಂತ ಹೇಳಕ್ಕಾಗಲ್ಲ. ಇಷ್ಟು ಜನ ಅಕ್ಕಂದ್ರಿಗೆ ಇವ್ರ ತಾಯಿ ಅಂತ ಹೇಳಿದ್ರೆ ಜನನಾಗಲ್ವಾ? ಅದಕ್ಕೆ ಸರಸ್ವತಿಯನ್ನ ದತ್ತು ತಗೊಳ್ಳಾಯ್ತು. ಆದ್ರೆ ಗಾಯನ ಇರೋದು ಬ್ರಹ್ಮನ ಮಗಳು ಸರಸ್ವತಿ, ಆದ್ರೆ ಮಾತೇಶ್ವರಿ ಅಂತ ಹೆಸರಿಡ್ಲಾಯ್ತು. ತಂದೆ ತಾಯಿ ಅಂತ ಮಮ್ಮ ಬಾಬಾ ಅಂತ ನೀವು ಹೇಳ್ಬೋದು, ಬಟ್ ರಿಯಲ್ ಗುಪ್ತ ತಾಯಿ ರಿಯಲ್ ಯಾರು? ಬ್ರಹ್ಮಮ್ಮ. ಬಾಕಿ ಸರಸ್ವತಿಯನ್ನ ದುರ್ಗಾ, ಕಾಳಿ ಅನೇಕ ಹೆಸರುಗಳನ್ನು ಹೇಳೋದು, ಸರಸ್ವತಿ ಒಬ್ರೆ. तो माँ बाप तो एक ही होते हैं, तुम सब बच्चे हैं. गायन भी है ब्रह्मा की बेटी सरस्वती, तुम ब्रह्मा कुमार कुमारिया हो ना. तुम्हारे ऊपर नाम बहुत है, ये सब बातें तुम्हारे में भी नंबरवार समझेंगे. पढ़ाई में भी नंबरवार तो होते हैं ना. एक न मिले दूसरे से ये राजधानी स्थापन हो रही है, ये बना बनाया ड्रामा है. ನೀವು BKS ಆಗಿದ್ದೀರಾ, ನಿಮ್ಮ ಮೇಲೆ ಬಹಳ ಹೆಸರುಗಳಿದೆ. ಇದೆಲ್ಲ ಮಾತುಗಳನ್ನ ನಂಬರ್ ವಾರ್ ನೀವು ತಿಳ್ಕೊಳ್ತೀರಾ. ವಿದ್ಯೆಯಲ್ಲಿ ನಂಬರ್ ವಾರ್, ಅಲ್ಲಿ ಸ್ಕೂಲಲ್ಲಿ ಹಂಗೆ ತಾನೆ, ರ್ಯಾಂಕ್ ಓವರ್ ಕ್ಲಾಸು, ಫೇಲ್ ಆಗೋರು ಇರ್ತಾರೆ. ಒಬ್ಬರ ತರಹ ಇನ್ನೊಬ್ರು ಇರಲ್ಲ. ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಂದ್ರೆ ಇದು ಮಾಡಲ್ಪಟ್ಟಂತಹ ನಾಟಕ. ರಾಜಧಾನಿ ಅಂದ್ರೇನೆ ರಾಜ ಪ್ರಜೆ ಎಲ್ಲ ನಂಬರ್ ವಾರೇ ಇರ್ತಾನೆ. ಇನ್ಕೋ ವಿಸ್ತಾರ ಸೆ ಸಮಜ್ನಾ. ಬಹಳ ವಿಸ್ತಾರವಾಗಿ ಪರಮಾತ್ಮ ಧರ್ಮ ಹಾಗೂ ರಾಜ್ಯ ಹೆಂಗ್ ಸ್ಥಾಪನೆ ಮಾಡ್ತಿದ್ದಾರೆ. ಯಾವಾಗ ರಾಜಧಾನಿ ಸ್ಥಾಪನೆ ಆಗ್ತಿದೆ, ನಾನು ಚೆನ್ನಾಗಿ ಪುರುಷಾರ್ಥ ಮಾಡಿ ರಾಜನಾಗಬೇಕು ಅನ್ನೋ ಚಾಲೆಂಜ್ ಬೇಕು. ತನ್ನ ಸ್ವಭಾವ ಸಂಸ್ಕಾರಗಳ ಮೇಲೆ, ತನ್ನ ಮೇಲೆ ಹತೋಟಿ ಇರಬೇಕು. ಇದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಬಾಬಾ ಹೇಳೋದು ಬಹುತ್ ಡೇರ್ ಪಾಯಿಂಟ್ಸ್ है. बैरिस्टर पढ़ते हैं फिर उसमें भी नंबर वार होते हैं. कोई बैरिस्टर सो 2-3 लाख कमाते, कोई देखो कपड़े भी फटे हुए पहनेंगे, इसमें भी ऐसे ही है. ಅಂದ್ರೆ ಬೇಕಾದಷ್ಟು ಪಾಯಿಂಟ್ಸ್ ಇದೆ ತಿಳ್ಕೊಳಕ್ಕೆ. ವಿದ್ಯೆ ಅಲ್ವಾ ಇದು. ಈಗ ನೋಡಿ, ಲಾಯರ್ಗಳು ಕೆಲವ್ರು ಫೀಸು 2-3 ಲಕ್ಷ ಅಂತಾರೆ. ಬಾಬಾ ಈಗಂತೂ 50 ಲಕ್ಷ, 1 ಕೋಟಿ. ಒಬ್ಬ ಲಾಯರ್ ದೊಡ್ಡ ಮನುಷ್ಯ ಅಲ್ಲಿ ಬಂದು ಆರ್ಗ್ಯೂ ಮಾಡ್ಬೇಕಂದ್ರೆ ಬಾಬಾ ಹೇಳ್ತಾರೆ, ಕೆಲವರು ಪಾಪ ಏನಿಲ್ಲ ಡೈಲಿ ಸಂಪಾದನೆನೂ ಆಗಲ್ಲ, ಅರ್ಧಿರೋ ಕೋಟ್ ಹಾಕೊಳ್ತಾರೆ. ಹಂಗೆ ಇಲ್ಲಿನೂ ಅಂತಿದ್ದಾರೆ ಬಾಬುವರು. ಸರಿಯಾಗಿ ಹೋದವ್ರು ವಿಶ್ವದ ರಾಜ ಎಲ್ಲಿ ದಾಸಿಯರು ಹೆಣ ಎತ್ತವರು ಇರ್ತಾರಲ್ಲ. ಅಂದ್ರೆ ಆ ತರ ಕರ್ಮಗಳನ್ನು ಮಾಡಿರೋ ಕಾರಣ ತಾನೇ ಹಿಂಗೆ ಹೆಚ್ಚು ಕಡಿಮೆ. ಯಾಕೆ? ಓದುವಾಗ ಅಟೆನ್ಷನ್ ಇಲ್ಲ, ಪ್ರಜ್ಞೆ ಇಲ್ಲ, ತನ್ನ ಸಂಸ್ಕಾರಗಳನ್ನ ಗೆಲ್ಲಲಿಕ್ಕಾಗಲಿಲ್ಲ, ತನ್ನ ಮೇಲೆ ಅಟೆನ್ಷನ್ ಇರಲಿಲ್ಲ. ಇದು ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿಲ್ಲ. ಇದು ಭಗವಂತ ಭಾಗ್ಯ ವಿಧಾತ ಬಂದಿದ್ದಾರೆ. ಈಗ ನನ್ನ ಪರಿವರ್ತನೆ ಮಾಡ್ಕೊಂಡು ನನ್ನ ಭಾಗ್ಯ ಮಾಡ್ಕೊಂಡು ನನ್ನ ಮೇಲೆ ಹೋಗ್ಬೇಕನ್ನೋ ತನ್ನ ಮೇಲೆ ದಯೆ ಬರಲಿಲ್ಲ. तो बच्चों को समझाया गया है कि इंटरनेशनल रोला है, अभी तुम समझाते हो कि सब बेफिक्र रहो. लड़ाई तो जरूर लगना ही है, तुम डिंडोरा पीटते हो कि नई दैवी राजधानी फिर से स्थापन हो रही है, अनेक धर्मों का विनाश. कितना क्लियर है, प्रजापिता ब्रह्मा से ये प्रजा रची जाती है. कहते हैं यह है मेरी मुख वंशावली, ತುಮ್ ಮುಖ ವಂಶಾವಳಿ ಬ್ರಾಹ್ಮಣ ಹೋ. ತಂದೆ ಹೇಳೋದು ಇದು ಇಡೀ ವಿಶ್ವದ ರೋಲ, ವಿಶ್ವದ ಮಾತು, ವಿಶ್ವ ಕನೆಕ್ಟ್ ಆಗಿರೋ ಮಾತು. ಯಾಕೆಂದ್ರೆ ಬಾಬೂರು ಇಡೀ ವಿಶ್ವದ ಪರಿವರ್ತನೆಗೆ ಬಂದಿರೋದು. ನೀವೆಲ್ಲರಿಗೆ ಹೇಳಿ, ನೀವು ಚಿಂತೆ ಮಾಡ್ಬೇಡ್ರಿ, ಇಡೀ ವಿಶ್ವದ ಬದಲಾವಣೆ ಆಗೋದಿದೆ. ಈ ಜೋರು ವರ್ಲ್ಡ್ ವಾರ್ ಏನಿದೆ ಅದು ಆಗ್ಲೇಬೇಕು. ಇದನ್ನ ನೀವು ಡಂಗೂರ ಹೊಡಿತಿದ್ದೀರಲ್ಲ, ಹೊಸ ದೈವಿ ರಾಜಧಾನಿ ಸ್ಥಾಪನೆ ಆಗ್ತಿದೆ, ಅನೇಕ ಧರ್ಮಗಳ ವಿನಾಶ ಅಂದಾಗ ಇದೆಷ್ಟು ಕ್ಲಿಯರ್ ಆಗಿದೆ. ಪ್ರಜಾಪಿತ ಬ್ರಹ್ಮನ ಮುಖಾಂತರ ರಚನೆಯನ್ನ ಮಾಡ್ಲಾಗುತ್ತೆ. ಬಾಬಾ ಹೇಳ್ತಾರೆ, ನೀವು ನನ್ನ ಮುಖವಂಶಾವಳಿ ಮಕ್ಕಳು, ಬ್ರಾಹ್ಮಣರು. वो कुकवंशावली ब्राह्मण है, वो है पुजारी, तुम अभी पूज्य बन रहे हो. तुम जानते हो हम सो देवता पूज्य बन रहे हैं.
ಇಂಪಾರ್ಟೆಂಟ್. ಅವ್ರ ಕುಕವಂಶಾವಳಿ, ನಾವು ಮುಖವಂಶಾವಳಿ. ಅವ್ರ ಪೂಜಾರಿಗಳು, ನೀವು ಪೂಜ್ಯರ ಆಗ್ತಿದ್ದೀರಾ, ಪೂಜ್ಯರಲ್ಲ. ಇದು ನಿಮಗೆ ಗೊತ್ತಿದೆ. ನಾವು ದೇವತಾ ಪೂಜ್ಯರಾಗ್ತಿದೀವಿ. तुम्हारे ऊपर अभी लाइट का ताज नहीं है. तुम्हारी आत्मा जब पवित्र बनेंगे तब ये शरीर छोड़ देंगे. ನಿಮಗೀಗ ಲೈಟ್ ಕಿರೀಟ ಇಲ್ಲ. ನಿಮ್ಮ ಆತ್ಮ ಯಾವಾಗ ಪವಿತ್ರ ಆಗುತ್ತೆ ಆಗ ಶರೀರ ಬಿಟ್ಬಿಡುತ್ತೆ. इस शरीर पर तुमको लाइट का ताज नहीं दे सकते, शोभेगा नहीं. इस समय तुम हो गायन लायक. इस समय कोई की भी आत्मा पवित्र नहीं है, इसलिए किसके ऊपर भी इस समय लाइट नहीं होनी चाहिए. लाइट सतयुग में होती है. 2 कला कम वाले को भी ये लाइट नहीं देना चाहिए. ನೋ ಇಂಪಾರ್ಟೆಂಟ್ ಏನು ಬಾಬಾ ಹೇಳೋದು, ಕರ್ಮಾತೀತರಾಗೋದಂದ್ರೆ ಸಂಪೂರ್ಣ ಆತ್ಮ ಪವಿತ್ರನಾಗೋದು. ಶರೀರದಲ್ಲಿ ಇರಕ್ಕಾಗಲ್ಲ, ಶರೀರ ಬಿಟ್ಟು ಹೊರಟುಬಿಡುತ್ತೆ. ಈ ಶರೀರದಲ್ಲಿ ನಿಮಗೆ ಲೈಟ್ ಕಿರೀಟ ಕೊಡೋಕ್ ಸಾಧ್ಯ ಇಲ್ಲ, ಶೋಭಿಸಲ್ಲ. ದೇವತೆಗಳ ಆ ಶರೀರದಲ್ಲೇ ಶೋಭಿಸೋದು. ಈಗ ಲೈಟ್ ಕಿರೀಟ ಇದೆ, ಬಟ್ ಕರ್ಮಾತೀತರ ಆದ ನಂತರನೇ ಅದು ಸಂಪೂರ್ಣ ಸಿಂಬಲ್ ಏನಿದೆ ದೇವತೆಗಳಿಗೆ ತೋರಿಸಿರೋದು. ಈ ಸಮಯ ನೀವು ಗಾಯನ ಲಾಯಕ್. ಈ ಸಮಯ ನೀವು ನಿಮ್ಮ ಆತ್ಮ ಸಂಪೂರ್ಣ ಪವಿತ್ರನಾಗ್ಲಿಲ್ಲ, ಅದರಿಂದ ಯಾರ ಮೇಲೆ ಲೈಟ್ ಕಿರೀಟ ತೋರ್ಸಕ್ಕಾಗಲ್ಲ. ಲೈಟ್ ಸತ್ಯುಗದಲ್ಲಿ ಇರೋದು. 2 ಕಲೆ ಕಡಿಮೆ ಇರೋರ್ಗು ಆಕ್ಚುಲಿ ಲೈಟ್ ಕೊಡಬಾರ್ದು, ಲೈಟ್ ಕಿರೀಟ. ಯಾಕೆಂದ್ರೆ ಅವ್ರದ್ದು ಇಷ್ಟೇ ಇರುತ್ತಲ್ಲ, ಫುಲ್ ಲೈಟ್ ಎಲ್ಲಿದೆ? ಫೇಲ್ ಆದವ್ರು ತಾನೇ ತ್ರೇತಾಯುಗೆ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते, गुड मॉर्निंग, शुक्रिया बाबा. कितना रोज पढ़ाता है, कितना यूनिवर्सिटी के ऊपर कितना बात अभी बोला. ಇಡೀ ಈ ಸ್ಪಿರಿಚುವಲ್ ಯೂನಿವರ್ಸಿಟಿ, ಆತ್ಮಗಳ ಯೂನಿವರ್ಸಿಟಿ ವಿಶೇಷತೆ ಏನು, ಇಲ್ಲೇನ್ ನಡೀತಿದೆ, ಏನ್ ಮಾಡಬೇಕು, ನಾವೇನ್ ಮಾಡಬೇಕು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಎಲ್ಲವನ್ನು ಕ್ಲಿಯರ್ ಮಾಡಿದ್ದಾರೆ. ಸರಿಯಾಗಿ ಓದಲಿಲ್ಲ ಅಂದ್ರೆ ಏನ್ ಕತೆ ಎಲ್ಲ ಹೇಳಿದ್ದಾರೆ. ಧಾರಣೆಗೆ अपनी स्थिति ऐसी अचल और निर्भय बनानी है जो अंतिम विनाश की सीन को देख सके. मेहनत करनी है देही अभिमानी बनने की. ತನ್ನ ಸ್ಥಿತಿಯನ್ನ ಅಚಲ ಮತ್ತೆ ನಿರ್ಭಯ ಮಾಡ್ಕೊಳಕ್ಕೆ, ಏನ್ ಅಂತಿಮ ವಿನಾಶದ ಸೀನ್ ನೋಡಲ್ಬೇಕೋ ಆ ತರಹ ನಿರ್ಭಯರನ್ನಾಗಿ ಮಾಡ್ಕೊಳ್ಳಿ. ಏನು ಮೆಹನತ್ ಕ್ಯಾ ಕರ್ನಿ ಹೈ, ಪರಿಶ್ರಮ ದೇಹಿ ಅಭಿಮಾನಿ ಆಗ್ಲಿಕ್ಕೆ. ಇಡೀ ದಿನ ನಿಮ್ಮ ಮೇಲೆ ನೀವು ನಿಮ್ಮನ್ನು ಪರಿವರ್ತನೆ ಮಾಡ್ಕೊಳಕ್ಕೆ. ಆತ್ಮಾಭಿಮಾನಿ ಸ್ಥಿತಿ ಏನು ಅನ್ನೋ ಜ್ಞಾನ ಇರಬೇಕು. ಬರೀ ಆತ್ಮ ಆತ್ಮ ಅಂತ ದೇಹದ ಸಂಸ್ಕಾರಗಳಲ್ಲಿ ಇರೋದಲ್ಲ. ಆತ್ಮಾಭಿಮಾನಿ ಅಂದ್ರೆ ಆತ್ಮದ ಸಂಸ್ಕಾರಗಳು, ಸ್ವಭಾವ ಗುಣಗಳೇನಿದೆ ಅದರ ಆಧಾರದ ಮೇಲೆ ಅಕ್ಯುರೇಟ್ ಶ್ರೀಮತದ ಮೇಲೆ ಇರ್ತಕ್ಕಂಥವ್ರು. ಆತ್ಮಾಭಿಮಾನಿ ಮನ್ಮತ ಪರಮತದಲ್ಲಿ ನಡೆಯಕ್ಕಾಗಲ್ಲ. ಇದು ಇಂಪಾರ್ಟೆಂಟ್. ನೈ ರಾಜಧಾನಿ ಮೇ ऊंच पद पाने के लिए पढ़ाई पर पूरा पूरा ध्यान देना है. पास होकर विजय माला का दाना बनना है. ಹೊಸ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಕ್ಕೆ ವಿದ್ಯೆಯನ್ನ ಪೂರಾ ಗಮನದಲ್ಲಿಡ್ಬೇಕಾಗಿದೆ. ಪಾಸ್ ಆಗೋರೇ ವಿಜಯ ಮಾಲೆಯ ಮಣಿ ಆಗೋಕ್ ಸಾಧ್ಯ. ವಿಜಯ ಮಾಲೆಯಲ್ಲಿ ಬರ್ಬೇಕು, ಅದು ಲಕ್ಷ್ಯ ಇರ್ಬೇಕಾಗಿದೆ. ಲಕ್ಷ್ಯ ಇರೋರಿಗೆ ದಿನ ರಾತ್ರಿ ಬಾಬವ್ರು ಏನು ಓದಿಸ್ತಿದ್ದಾರೆ ಅದ್ರ ಕಡೆ ಗಮನ. ಸ್ಟೂಡೆಂಟ್ ಅಂದ್ರೇನೆ, ಯೂನಿವರ್ಸಿಟಿಯಲ್ಲಿ ಓದವ್ರು ಅಂದ್ರೇನೆ ಪಡಾಯಿ ಪಡಾಯಿ ಪಡಾಯಿ. ಇಡೀ ದಿನ ಜ್ಞಾನದ ಚಿಂತನೆ ಬಿಟ್ರೆ ಬೇರೆ ಚಿಂತನೆಗಳಲ್ಲಿ ಹೋಗೋ ಅಗತ್ಯ ಇಲ್ಲ. ವರದಾನ, ನಿರ್ಬಲ್ ದಿಲ್ ಶಿಕಿಸ್ತ್ असमर्थ आत्मा को एक्स्ट्रा बल देने वाले रूहानी रहम दिल भवा. ನಿರ್ಬಲ ದಿಲ್ ಶಿಕಿಸ್ತ್ ಅಸಮರ್ಥ ಆತ್ಮ. ನಿರ್ಬಲರು, ಮನ್ಸೋತ್ ಹೋಗಿರೋರು, ಅಸಮರ್ಥ ಆತ್ಮಗಳಿಗೆ ಎಕ್ಸ್ಟ್ರಾ ಬಲವನ್ನ ಕೊಡೋರೆ ಆತ್ಮೀಯ ರೆಹಮ್ ದಿಲ್ ದಯಾಹೃದಯಿಗಳು. जो रूहानी रहम दिल बच्चे है वो महादानी बन
बिल्कुल होपलेस केस में होप पैदा करते थे, निर्बल को बलवान बना देते हैं, दान सदा गरीब को बेसहारे को दिया जाता है। तो जो निर्बल, दिल शिकिस्त, असमर्थ प्रजा क्वालिटी की आत्माएं है, उनके प्रति रूहानी रहम दिल बन महादानी बनो। आपस में एक दूसरे के प्रति महादानी नहीं, वो तो सहयोगी साथी हो, भाई भाई हो, हम शरीक पुरुषार्थी हो, सहयोग दो दान नहीं। ಆತ್ಮೀಯ ರೆಹಮ್ದಿಲ್ ಮಕ್ಕಳು, ಆತ್ಮಗಳ ಮೇಲೆ ದಯೆ ತೋರಿಸೋರಂದ್ರೇನು? ಮಹಾದಾನಿಗಳಾಗಿ ಹೋಪ್ಲೆಸ್ ಕೇಸಲ್ಲಿನೂ ಹೋಪ್ ತರ್ತಕ್ಕಂಥವ್ರು, ನಿರ್ಬಲರನ್ನ ಶಕ್ತಿಶಾಲಿ ಮಾಡೋರು. ದಾನ ಬಡವರಿಗೆ ಕೊಡ್ಲಾಗುತ್ತೆ, ಯಾರು ಆಶ್ರಯ ಇಲ್ದವ್ರಿಗೆ ಕೊಡ್ಲಾಗುತ್ತೆ. ಆದ್ರೆ ಯಾರು ನಿರ್ಬಲ, ಅಸಮರ್ಥರು, ಮನಸೋತ್ ಹೋಗಿರೋ ಪ್ರಜಾ ಕ್ವಾಲಿಟಿ ಆತ್ಮಗಳಿದ್ದಾರೆ, ಅವ್ರ ಪ್ರತಿ ಆತ್ಮೀಯ ದಯೆ ತೋರಿಸೋದಂದ್ರೇನು? ಅವರಿಗೆ ಮಹಾದಾನಿಗಳಾಗೋದು. ಮಹಾದಾನ ಅಂದ್ರೆ ದಾನ ಕೊಡ್ತೀವಿ ಅಂತಲ್ಲ, ಪರಸ್ಪರ ಪರಿವಾರ ಅಲ್ಲ, ಪರಿವಾರದಲ್ಲಿ ದಾನ ಅಲ್ಲ, ಸಹಯೋಗ. ಸಹಯೋಗಿ ಜೊತೆಗಾರರಾಗಿ, ಬಾಯಿ ಬಾಯಿ ಅನ್ನೋ ಸಹೋದರತ್ವದ ಭಾವದಲ್ಲಿ ಸಮಾನ ಪುರುಷಾರ್ಥಿಗಳಾಗಿರುವಾಗ, ಈಗೆಲ್ಲರೂ BKs ನಂಬರ್ ವಾರ್ ಪುರುಷಾರ್ಥಿಗಳೇ. ಅದರಿಂದ ಪರಸ್ಪರ ಇಲ್ಲಿ ದಾನ ನಡೆಯಲ್ಲ, ಸಹಯೋಗ ಇದೆ. ಸಹಯೋಗದಲ್ಲಿ ನಿರಹಂಕಾರಿತನ, ದಯಾಹೃದಯ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಮಾತು. ಸ್ಲೋಗನ್, ಸದಾ ಏಕ್ ಬಾಪ್ ಕೆ ಶ್ರೇಷ್ಠ ಸಂಗ್ ಮೇ ರಹೋ ತೋ और किसी के संग का रंग प्रभाव नहीं डाल सकता. ಕೇಳಿ, ಸದಾ ಒಬ್ಬ ತಂದೆಯ ಶ್ರೇಷ್ಠ ಸಂಘದಲ್ಲಿರಿ, ಆಗ ಯಾರ ಸಂಘದ ಪ್ರಭಾವ ಹಾಕಕ್ಕಾಗಲ್ಲ. ಕೆಲವ್ರು ಹೆಂಗ್ ಸಂಘದೋಷದಲ್ಲಿ ಬರ್ತಾರೆ ಅಂದ್ರೆ, ಒಬ್ಬರಿಂದೊಬ್ರು ಪೀಡೆಗಳ ತರ ಇರ್ತಾರೆ. ದೆವ್ವಗಳು ಒಂದರಿಂದ ಒಂದು ಬೀಳುತ್ತೆ ನೋಡಿ, ಆ ತರಹ ಕತೆಗಳು. ಅದರಿಂದ ಕಾರಣ ಏನಂದ್ರೆ, ಅಂತಿಮ ಸಮಯ ಆದ್ರೂ ಮನುಷ್ಯರಿಗೆ ಪರಿವರ್ತನೆಯ ಯೋಚನೆಗಳಿಲ್ಲ. ಮನುಷ್ಯರ ಸಂಘ ಯಾವತ್ತಿದ್ರೂ ನಮ್ಮನ್ನ ಪಾತಾಳ, ತುಂಬಾ ರವರವ ನರಕದಲ್ಲಿ ಅಂತಂದ್ರೆ ಅಷ್ಟು ಪನಿಷ್ಮೆಂಟ್ ಅಲ್ಲಿ ತಗೊಂಡೋಗುತ್ತೆ. ಅದರಿಂದ ಸದಾ ಶ್ರೇಷ್ಠ ಸಂಘದಲ್ಲಿರಿ ಅಂತಾರೆ. ನಿರ್ಬಲ, ದಿಲ್ ಶಿಕಿಸ್ತ್, ಅಸಮರ್ಥ ಆತ್ಮಗಳಿಗೇನು ದಯಾ ಹೃದಯಗಳಾಗಿ ಸಹಯೋಗ ಕೊಡಿ ಅಂದ್ರು. ಇದು ಬ್ರಾಹ್ಮಣ ಪರಿವಾರದಲ್ಲಿ ಸಹಯೋಗ, ವಿಶ್ವದ ಆತ್ಮಗಳಿಗೆ ಏನು ದಾನ. ವರದಾನ ಸ್ಲೋಗನ್ ನೆನ್ಪಿರುತ್ತಾ? ಸಂಘ ದೋಷದಲ್ಲಿ ಬರಂಗಿಲ್ಲ, ಒಬ್ಬ ತಂದೆಯ ಶ್ರೇಷ್ಠ ಸಂಘದಲ್ಲಿ. ಈಗ ಗೀತಾ ಪಾಠಶಾಲೆಗಳಲ್ಲಿ ಏನ್ ನಡೆಯುತ್ತೆ ಗೊತ್ತಾ? ನೆನ್ನೆ ಬಾಬಾ ಹೇಳ್ತಿದ್ರು, ತುಂಬಾ ಟೈಮ್ ಆಗಿದೆ ಅಂತ ನಾನು ಹೇಳಲಿಲ್ಲ. ಅಲ್ಲಿ ಹೆಂಗೆ ಅಂತಂದ್ರೆ, ಸೆಂಟ್ರ್ಗಳಿಗೆ ಹೋಗ್ಬೇಡಿ, ಸೆಂಟ್ರ್ಗಳಿಗೆ ಹೋದ್ರೆ ದುಡ್ಡು ಕೇಳ್ತಾರೆ, ಹಂಗ್ ಮಾಡ್ತಾರೆ, ನೀವು ಇಲ್ಲೇ ಇರಿ, ಸಿಸ್ಟರ್ಸ್ ಎಲ್ಲ ಹಂಗೆ ಹಿಂಗೆ. ನಿಮ್ಮ ಕೆಲವ್ರಂತೂ ದಾದಿ ಇರುವಾಗ ನಾನು ಕೇಳ್ತಾ ಇದ್ದೆ, ನಿಮ್ ಪ್ರಾಪರ್ಟಿಗಳೆಲ್ಲ ಬರ್ಸ್ಕೊಂಡ್ಬಿಡ್ತಾರೆ, ಓದ್ಗಿದ್ದೀರಾ ಅಲ್ಲಿ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ. ಅವ್ರ ಚೌಕಟ್ಟಲ್ಲೇನೆ ಅವ್ರಗಳೇನೆ ಎಲ್ಲ ತಂದೆ ತಾಯಿ ಅನ್ನೋ ರೀತಿಯಲ್ಲಿ ಬಾಬಾವ್ರ ಕನೆಕ್ಷನ್ನು ಕತ್ತರಿಸ್ಬಿಡ್ತಾರೆ. ಅಂತಂತ ಜನ ಇದ್ದಾರೆ. ಗೀತಾ ಪಾಠಶಾಲೆ ನಡೆಸೋದು ಬಹಳ ದೊಡ್ಡ ಕರ್ಮ ಫಿಲಾಸಫಿ. ಅನ್ಯ ಆತ್ಮಗಳನ್ನ ಏನಿದ್ರು ಅದರ ಕನೆಕ್ಟೆಡ್ ಸೆಂಟರ್ ಕನೆಕ್ಷನ್ ಅಲ್ಲಿ ಬಿಡ್ಬೇಕೇ ಹೊರ್ತು, ತನ್ನ ಕನೆಕ್ಷನ್ ಅಲ್ಲಿ, ತನ್ನ ಕಂಟ್ರೋಲ್ ಅಲ್ಲಿ ತಾನೇ ಎಲ್ಲ ಕ್ಲಾಸ್ ಮಾಡಿ, ನಾನೇ ಏನ್ ಹೇಳ್ತೀನಿ ಅದನ್ನ ಕೇಳಿ, ನನಗೆ ಹೇಳ್ದೆ ಇನ್ನೇನು ನೀವು ಮಾಡಂಗಿಲ್ಲ, ನಿಮ್ಗೆ ಯಾವ ಅಧಿಕಾರ ಇಲ್ಲ, ನಾವಲ್ವಾ ನಿಮಗೆ ಜ್ಞಾನದಲ್ಲಿ ತಂದಿದ್ದು, ನೀವು ನಮ್ಮನ್ನ ತಂದೆ ತಾಯಿ ತರ ನೋಡ್ಬೇಕು, ಇದು ನಿಮ್ ತವ್ರ ಮನೆ ಇದ್ದಂಗೆ, ನೀವು ಇನ್ನೊಂದು ಕಡೆ ಹೋಗಂಗಿಲ್ಲ. ಇವೆಲ್ಲ ಇಷ್ಟು ಮನ್ಮತದ ಪತನದ ದಾರಿ ಇವ್ರು ಹೇಳ್ಕೊಡೋ ಕತೆಗಳು. ಇದನ್ನ ಯಾರು ಕೇಳ್ಬೇಡಿ ಅಕ್ಕಂದ್ರಣ್ಣಂದ್ರು. ಇಷ್ಟು ಅದಕ್ಕೆ ಬಾಬಾ ಹೇಳಿದ್ದು ನೆನ್ನೆ, ಅಷ್ಟೆಲ್ಲ ಮೈಪನ್ ಹೆಂಗಿರುತ್ತೆ ಇದ್ರದ್ದೇನು. ಇನ್ನ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ತರ ಹೇಳಿದ್ದಾರೆ. ಗೀತಾ ಪಾಠಶಾಲೆ ಅವ್ರ ಕತೆಗಳೇನೇನು ಅಂತ. ಬೇರೆಯವ್ರ ದುಡ್ಡುಗಳನ್ನ ತಗೊಂಡು ನಾನ್ ಮಾಡ್ತೀನಿ ಅಂತ ಎಲ್ಲರದು ಇದ್ ಮಾಡ್ಬಿಟ್ಟು ತನ್ನ ಶೋ ಮಾಡ್ಬಿಡೋದು. ಅವರನ್ನ ಮುಂದೆ ಬಿಡೋದೇ ಇಲ್ಲ. ಬೇರೆಯವರನ್ನ ಮುಂದೆ ಒರಿಲಿ, ಮುಂದೆ ಹೋಗ್ಲಿ, ಸೆಂಟ್ರ್ ಕನೆಕ್ಷನ್ ಅಲ್ಲಿ ಇರ್ಲಿ, ಬೇಹದ್ದಲ್ಲಿ ಬರ್ಲಿ, ಇನ್ನೋ ಮಾತೇ ಇರಲ್ಲ.
ಆ ತರಹ ಹೆಚ್ಚು ಕಡಿಮೆ ಮಾಡ್ತಾರೆ. ಇದೆಲ್ಲದರಿಂದ ಸಾವಧಾನಿ ಇರಬೇಕು. ಬಾಬುವ್ರ ಮಕ್ಕಳಂದ ಮೇಲೆ ಏನ್ ಮಾಡ್ಬೇಕು, ನಮ್ಮದು ನಿಮ್ಮ ಮನೆ ಮಕ್ಕಳನ್ನೇ ಬಿಡಿ ಅಂತ ಹೇಳಿರ್ತಾರೆ. ಅದೆಲ್ಲ ಬಿಟ್ಟ ಮೇಲೆ ಅದಂತೂ ಇದ್ದೇ ಇರುತ್ತೆ ಮೋಹ. ಇಲ್ಲಿ ಇವ್ರ ಮೇಲೂ ಮೋಹ ಇಟ್ಕೊಂಡು ಆಡಳಿತ ಮಾಡಕ್ ನೋಡ್ತಾರೆ ಗೀತಾ ಪಾಠಶಾಲೆಯವರು. ಇದು ತುಂಬಾ ಬಿಲ್ಕುಲ್ ಗಲತ್. ಅಂಡ್ ಇದು ಕರ್ಮ ಫಿಲಾಸಫಿ ಹೆಂಗೆ ಅಂತಂದ್ರೆ ತೀರ ಕೆಳಮಟ್ಟದಲ್ಲಿ ತಗೊಂಡೊಟ್ಟೋಗ್ತದೆ. ಓಂ ಶಾಂತಿ. ಇಂಥವರಿಂದ ಸಾವಧಾನವಾಗಿರಿ. ಯಾರು ಹಿಂಗೆಲ್ಲ ಕತೆ ಹೇಳ್ತಾರೆ ಅವರು. ಸೆಂಟ್ರ್ ಕನೆಕ್ಷನ್ಸ್ ಕಂಪಲ್ಸರಿ ಇರಬೇಕು, ಅದು ಶ್ರೀಮತ ನಿಯಮ.